ಮಾತರ್ಮೇ ಮಾತರಿಶ್ವನ್ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌ ಪುನೀಯಾನ್ನೋ ಮಹೀಧರಪದಾಶ್ರಯಾ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾ ಇವ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ನಾವು ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಅದರ 49ನೇ ಸರ್ಗವನ್ನು ನೋಡ್ತಾ ಇದ್ವಿ. ಶ್ರೀರಾಮಚಂದ್ರ ವೇದಶ್ರುತಿಯನ್ನು ನದಿಯನ್ನು ದಾಟಿ ಅಲ್ಲಿಂದ ಮುಂದೆ ಗೋಮತಿ ನದಿ ಬಂದು ತೀರಕ್ಕೆ ಬಂದ. ನೆನ್ನೆ ನೋಡಿದ್ವಿ, ಆ ಗೋಮತಿ ನದಿ ಈಗಲೂ ಇದೆ. ವೇದಶ್ರುತಿ ನದಿ ನಮಗೆ ಇದೆಯಲ್ಲೋ ಗೊತ್ತಿಲ್ಲ, ಹೆಸರು ಬದಲಾಗಿರೋ ನದಿನೇ ಮರೆ ಆಗಿದೆ ಗೊತ್ತಿಲ್ಲ. ಗೋಮತಿ ನದಿನ ಗೋಮತಿ ಅಂತಾರೆ. ಹೇಳಿದಾಗೆ ಉತ್ತರ ಪ್ರದೇಶನ ಪಿಲಿಭಿಟ್ ಅನ್ನೋ ಡಿಸ್ಟ್ರಿಕ್ಟಲ್ಲಿ, ಆ ಜಿಲ್ಲೆಯಲ್ಲಿ ಅದು ಉಗಮ ಆಗಿ ಅಲ್ಲಿಂದ ಜೌನ್ಪುರು ಅಲ್ಲೆಲ್ಲ ಹರ್ಕೊಂಡು ಬಂದು ಗಂಗೆಗೆ ಸೇರ್ತಾಳೆ ಗೋಮತಿ. ಅಂಥ ಆ ಗೋಮತಿ ತೀರಕ್ಕೆ ಬಂದಾಗ ಅಲ್ಲಿ ಏನೇನು ನೋಡ್ತಾನೆ, ಗತ್ವಾತು ಸುಚಿರಂ ಕಾಲಂ ತತ ಶೀತವಹಾಂ ನದೀಂ, ತಣ್ಣಗಿನ ನೀರು ಗೋಮತಿಯ ನದಿ ಇದ್ದು ಅಲ್ಲಿಗೆ ಬರ್ತಾನೆ ರಾಮಚಂದ್ರ. ಗೋಮತೀಂ ಗೋಯಿತಾನೂಪಾಂ ಅತರತ್ ಸಾಗರಂಗಮಾಂ, ಗಂಗೆಗೆ ಸೇರಿ ಆ ಗಂಗೆಯ ಜೊತೆಗೆ ಸಾಗರಕ್ಕೆ ಹೋಗುವ ಈ ಗೋಮತಿ ನದಿಯ ದಡದಲ್ಲಿ ಸಾವಿರಾರು ಗೋವುಗಳೆಲ್ಲ ಇತ್ತು. ಹಾಗಾಗಿ ಬಹುಶಃ ಆ ಹೆಸರು ಹಾಗೆ ಬಂತೋ ಏನೋ, ಆ ಹೆಸರು ಅಲ್ಲಿ ಇತ್ತು. ಗೋಮತೀಂ ಚಾಪ್ಯತಿಕ್ರಮ್ಯ ರಾಘವ ಶೀಘ್ರಗೈರ್ಹಯೈಹಿ ಮಯೂರಹಂಸ ಬಿರುತಾಂ ತತಾರ ಸಿಂಧಿಕಾಂ ನದೀಂ. ಆ ಗೋಮತಿ ನದಿಯನ್ನು ಕೂಡ ರಾಮಚಂದ್ರ ದಾಟಿದ. ಹೇಗೆ? ಶೀಘ್ರಗೈರ್ಹಯೈಹಿ, ವೇಗವಾಗಿ ಹೋಗುವ ತನ್ನ ರಥದ ಕುದುರೆಗಳಿಂದ ರಾಮ ಅದನ್ನು ದಾಟಿದ. ಅಲ್ಲಿಂದ ಮುಂದೆ ಹೋಗಿ ಮಯೂರಹಂಸಾಭಿರುತಾಂ ತತಾರ ಸೆಂದಿಕಾಂ ನದಿ, ಅಲ್ಲಿಂದ ಮುಂದೆ ಇನ್ನೊಂದು ನದಿ ಸಿಕ್ತು. ಆ ನದಿ ಹೆಸರು ಸೆಂದಿಕಾ ಅಂತ. ಆ ನದಿ ಹೇಗಿತ್ತು? ಮಯೂರಹಂಸಾಭಿರುತಾಂ, ಅಲ್ಲಿ ಆ ನದಿಯ ತೀರದಲ್ಲಿ ಕೋಗಿಲೆಗಳು ಆಡ್ತಾ ಇದ್ವು, ಆ ನದಿಯಲ್ಲಿ ಹಂಸಗಳು ಓಡಾಡ್ತಾ ಇದ್ವು. ಅಂತಹ ಸೆಂದಿಕಾ ನದಿಯನ್ನು ರಾಮ ಕಂಡು ಅದನ್ನು ಕೂಡ ದಾಟಿದ. ಇವೆಲ್ಲ ಸಣ್ಣ ಸಣ್ಣ ನದಿಗಳು, ಮತ್ತು ಬೇಸಿಗೆ ಕಾಲ ಬೇರೆ ಆಗಿದ್ದು ಅಷ್ಟೇ ನೀರಿರಲಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಸುಲಭವಾಗಿ ಅದನ್ನು ದಾಟಿಬಿಟ್ಟ ರಥದಲ್ಲಿ ಶ್ರೀರಾಮಚಂದ್ರ. ಸಮಹೀಂ ಮನುನಾ ರಾಜ್ಞ ದತ್ತಾಮಿಕ್ಷ್ವಾಕವೇ ಪುರ ಸ್ಫೀತಾಂ ರಾಷ್ಟ್ರವೃತಾಂ ರಾಮೋ ವೈದೇಹಿಂ ಅನ್ವದರ್ಶಯತ್. ಆ ಈಗ ನೋಡಿದ್ವಿ ನಾವು ನದಿ ಸೆಂದಿಕಾ. ಆ ಸೆಂದಿಕಾ ನದಿ ಹತ್ರ ಬಂದಾಗ ರಾಮಚಂದ್ರ ಸೀತೆಗೆ ತೋರಿಸ್ದ, ಸೀತೆ ನೋಡು, ಇದೇ ಜಾಗವನ್ನು ಹಿಂದೆ ನಮ್ಮ ಪೂರ್ವಜ ಮಹಾರಾಜ, ಈ ಇಕ್ಷ್ವಾಕು ಕುಲಕ್ಕೆ ಪ್ರಥಮನಾದಂಥ ಇಕ್ಷ್ವಾಕು ಮಹಾರಾಜ, ಅವನ್ಯಾರು? ಮನುವಿನ ಮಗ ಇಕ್ಷ್ವಾಕು. ಹೇಳಿದ ಸಮಹಿ ಮನುನಾ ರಾಜ್ಞ, ಬಹಳ ಹಿಂದೆ ಮನು ಇಕ್ಷ್ವಾಕುವಿಗೆ ಈ ಜಾಗವನ್ನೇ ಕೊಟ್ಟಿದ್ದು ರಾಜ್ಯ ಆಳೋದಕ್ಕೆ ಅಂತ. ಈ ಸುತ್ತಮುತ್ತ ಜಾಗ ಎಲ್ಲ ಕೊಟ್ಟಿದ್ದ. ಮಹಿ ಮನುನಾ ರಾಜ್ಞ ದತ್ತಾಂ ಇಕ್ಷ್ವಾಕವೇ ಪುರ ಸ್ಫೀತಾಂ ರಾಷ್ಟ್ರವೃತಾಂ ರಾಮೋ ಹೇಳಿ, ಈ ಜಾಗ, ಈ ಒಳ್ಳೆ ಜಾಗ, ಶುಭ್ರವಾದ ಜಾಗವನ್ನು ಹಿಂದೆ ಕೊಟ್ಟಿದ್ದ. ಯಾವ ಜಾಗ ಗೊತ್ತಾ? ಆ ನದಿ ಹರಿತದ ಅದೇ ಜಾಗ. ಅಂದರೆ ಕಾಲ ಹೇಗೆ ಬದಲಾಗುತ್ತೆ ನೋಡಿ. ಒಂದು ಕಾಲದಲ್ಲಿ ಅದು ಭೂಮಿಯಾಗಿತ್ತು, ಆ ಜಾಗವನ್ನು ಮನು ಇಕ್ಷ್ವಾಕು ಕೊಟ್ಟ, ಇಲ್ಲಿ ನೀನು ರಾಜ್ಯ ಸ್ಥಾಪನೆ ಮಾಡಿಕೊಂಡು ಆಳು ಅಂತ ಧರ್ಮಯುತವಾಗಿ ಆಳು ಅಂತ ಕೊಟ್ಟಿದ್ದ. ಆದರೆ ಕಾಲಾಂತರದಲ್ಲಿ ಅಲ್ಲಿ ನದಿ ಹರಿಯೋಕ್ಕೆ ಶುರುವಾಗಿದೆ. ಅವರು ಕೂಡ ಅಲ್ಲಿಂದ ಯಾವುದೋ ಕಾರಣಕ್ಕೆ ಇಕ್ಷ್ವಾಕು ವಂಶದ ರಾಜರು ಆ ಜಾಗವನ್ನು ಬಿಟ್ಟು ಅಯೋಧ್ಯೆಗೆ ಮೂವ್ ಆದರು. ಅಂದರೆ ಮೈಗ್ರೇಷನ್ ಅನ್ನೋದು ಸಹಜವಾದ ಇದು ಇವತ್ತು ಮಾತ್ರ ನಡೀತಾ ಇರೋದಲ್ಲ. ಯಾವತ್ತಿಂದಾನು ಅಷ್ಟು ಇಲ್ಲಿದ್ದವ್ರು ಅಲ್ಲಿಗೆ ಹೋಗೋದು, ಅಲ್ಲಿದ್ದವ್ರು ಇಲ್ಲಿಗೆ ಬರೋದು, ಇದು ನಡೀತಾನೆ ಇರುತ್ತೆ. ಈಗ ನೋಡಿ, ಆ ಜಾಗದಲ್ಲಿ ಒಂದು ಕಾಲದಲ್ಲಿ ಇಕ್ಷ್ವಾಕು ವಂಶದ ರಾಜಧಾನಿ ಇತ್ತು, ಇವಾಗಲ್ಲಿ ಸೆಂದಿಕಾ ನದಿ ಹರಿತಾ ಇದೆ. ಸೊ ಅದಕ್ಕೆ ತೋರಿಸ್ತಾ ಇದ್ದೀನಿ, ರಾಮಚಂದ್ರ ನೋಡು, ಈ ಜಾಗದಲ್ಲಿ ಮೊದಲು ಮನು ಇಕ್ಷ್ವಾಕು ಮಹಾರಾಜನಿಗೆ
ಇದು ಜಾಗವನ್ನು ಕೊಟ್ಟಿದ್ದು. ಆದರೆ ನಾವೀಗ ಹಿಂದೆ ಯಾವುದೋ ಕಾಲದಲ್ಲಿ ಅಯೋಧ್ಯೆಗೂ ಅಲ್ಲಿ ಸ್ಥಾಪನೆ ಮಾಡ್ಕೊಂಡು ಆಳ್ತಾ ಇದ್ದೀವಿ ಅಂತ ಸೀತೆಗೆ ಇಕ್ಷ್ವಾಕು ವಂಶದ ಇತಿಹಾಸವನ್ನು ರಾಮ ಹೇಳ್ತಾ ಇದ್ದಾನೆ. ಅಂದರೆ ಎಲ್ಲರಿಗೂ ಅವರವರ ವಂಶದ ಇತಿಹಾಸ ಗೊತ್ತಿರಬೇಕು. ಅಂದರೆ ನಮ್ಗೆ ರೂಟ್ಸ್ ನಮಗೆ ಗೊತ್ತಿಲ್ಲದೆ, ನಮ್ಮ ರೂಟ್ಸ್ ಗಟ್ಟಿ ಇಲ್ಲದೆ ಹೋದರೆ ನಾವು ಎತ್ತರಕ್ಕೆ ಏರೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ರೂಟ್ಗಳು ಚೆನ್ನಾಗಿ ಗೊತ್ತಿರಬೇಕು. ನಾನು ಗ್ಲೋಬಲ್ ಸಿಟಿಸನ್ನು, ನಾನು ರೂಟ್ಸ್ ಕೇರ್ ಮಾಡೋದಿಲ್ಲ, ಐ ಲಿವ್ ಎವ್ರಿವೇರ್ ಅಂದರೆ ಕೊನೆಗೆ ಅವನು ಸೂತ್ರ ಹರಿದ ಗಾಳಿಪಟ್ಟ ಥರ ಎಲ್ಲೋ ಚಿಂಜೆ ಹಾರೋಗ್ತಾನೆ. ಸೂತ ಇತ್ಯೇವ ಚಾಭಾಷ್ಯ ಸಾರಥಿಂ ತಾಮಭೀಕ್ಷ್ಣಶಃ ಹಂಸಮತ್ತಸ್ವರ ಶ್ರೀಮಾನ್ ಉವಾಚ ಪುರುಷೋತ್ತಮ. ಹಾಗೆ ರಾಮ ಆ ಸಿಂಧಿಕಾ ನದಿ ದಾಟಿ ಹೋಗ್ತಾ ಹೋಗ್ತಾ ತನ್ನಿಂದ ತಾನೇ ಮಾತಾಡ್ಕೊಳ್ತಾನೆ ರಾಮ. ಅಂದರೆ ಆ ಒಳ್ಳೊಳ್ಳೆ ಪರಿಸರವನ್ನು ನೋಡ್ತಾ ನೋಡ್ತಾ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಸೂತ ಇತ್ಯೇವ ಚಾಭಾಷ್ಯ ಸಾರಥಿಂ ತಾಮಭೀಕ್ಷ್ಣಶಃ. ಸೂತ ಅಂತ ಸುಮಂತ್ರನ ಕರೆದು ಏನೇನೋ ಹೇಳ್ತಾ ಇದ್ದಾನೆ. ಅದು ಹೇಗಿದೆ ಅಂದರೆ, ಅದು ಹೇಗೆ ಹೇಳ್ತಾ ಇದ್ದಾನೆ, ಹಂಸಮತ್ತ ಸ್ವರ ಶ್ರೀಮಾನ್ ಉವಾಚ ಪುರುಷೋತ್ತಮ. ರಾಮ ಹೇಳ್ತಾ ಇರೋದು ಹೇಗಿದೆ ಅಂದರೆ, ಒಳ್ಳೆ ಹಂಸ, ನೀರಿನಲ್ಲಿರೋ ಹಂಸ ಮಾತಾಡಿದ್ರೆ ಎಷ್ಟು ಅದು ಕೂಗೋದು ಎಷ್ಟು ಚೆನ್ನಾಗಿ ಕೇಳುತ್ತೋ ಹಾಗೆ ರಾಮನ ಧ್ವನಿ ಅಷ್ಟು ಮಧುರವಾಗಿದೆ. ಅಂತ ಮಧುರವಾದ ದರದಲ್ಲಿ ರಾಮ ಮಾತಾಡ್ತಾ ಇದ್ದೇನೆ. ಏನು ಕದಾಹಂ ಪುನರಾಗಮ್ಯ ಸರೈವ್ಯಾಹ ಪುಷ್ಪಿತೇವನೆ ಮೃಗಾಯಾಂ ಪರ್ಯಟಿಷ್ಯಾಮಿ ಮಾತ್ರ ಪಿತ್ರಾಚ ಸಂಗತಃ. ಹೇಳ್ತಾನೆ ಸುಮಂತ್ರನಿಗೆ, ಯಾವಾಗ ನಾನು ವನವಾಸವನ್ನು ಮುಗಿಸಿ ಮತ್ತೆ ಈ ಸರಯು ತೀರಕ್ಕೆ ಬರ್ತೀನಿ, ಸರಯು ತೀರಕ್ಕೆ ಬಂದು ಯಾವಾಗ ನನ್ನ ತಾಯಿ ತಂದೆಗಳನ್ನು ನೋಡ್ತೀನಿ, ಈ ಸರಯು ತೀರದಲ್ಲಿರೋ ಕಾಡುಗಳೇನಿದೆ ಆ ಕಾಡಿನಲ್ಲಿ ಯಾವಾಗ ನಾನು ಮತ್ತೆ ಮೃಗವಿಹಾರಕ್ಕೆ ಹೋಗ್ತೀನಿ, ಮೃಗವಿಹಾರ ಅಂದರೆ ಬೇಟೆ, ಯಾವಾಗ ಬೇಟೆಗೆ ಹೋಗ್ತೀನಿ ಅಂತ ರಾಮ ತನ್ನೇ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ. ಆದರೆ ಅದನ್ನು ಸೂತನಿಗೆ ಹೇಳಿದಂಗೆ, ಸೂತ ಅಂತ ಹೇಳ್ಕೊಂಡು ಅವನಿಗೆ ಇದೆಲ್ಲ ಹೇಳ್ತಾ ಇದ್ದಾನೆ. ಇದು ಸ್ವಗತ ತನ್ನೇ ತಾನೇ ಮಾತಾಡ್ಕೊಳ್ತಾರ. ನಾತ್ಯರ್ಥಂ ಅಭಿಕಾಂಕ್ಷಾಮಿ ಮೃಗಯಾಂ ಸರಯುವನೆ ರತಿಶೇಷಾತುಲಾ ಲೋಕೆ ರಾಜರ್ಷಿ ಗಣಸಮ್ಮತ. ಆಮೇಲೆ ರಾಮ ಹೇಳ್ತಾನೆ, ನನಗೇನು ಈ ಬೇಟೆದ್ರಲ್ಲಿ ಅಂದರೆ ಬೇಟೆಯಾಡೋದ್ರಲ್ಲಿ ನನಗೆ ಅಷ್ಟೊಂದು ಮನಸ್ಸಿಲ್ಲ. ನಾತ್ಯರ್ಥಂ ಅಭಿಕಾಂಕ್ಷಾಮಿ, ನನಗೆ ಬೇಟೆಯಾಡೋದ್ರಲ್ಲಿ ಅಷ್ಟೊಂದು ಮನಸ್ಸಿಲ್ಲ, ಸರಯು ತೀರದಲ್ಲಿ ಕಾಡುಗಳ ಬೇಟೆಯಾಡಬೇಕು ಅಂತ. ಆದರೆ ರತಿಶೇಷಾತುಲಾ ಲೋಕೆ, ಆದರೆ ಬಹಳ ಹಿಂದಿನಿಂದ ರಾಜರ್ಷಿಗಳು ಅವರು ವರ್ಷಕ್ಕೆ ಒಂದು ಸಲ 2 ಸಲ ಒಂದು ವಿಹಾರಕ್ಕೆ, ಒಂದು ಎಂಜಾಯ್ಮೆಂಟ್ ಥರ ಅವರು ಕಾಡಿಗೆ ಹೋಗಿ ಬೇಟೆ ಆಡುವಂತ ನಡ್ಕೊಂಡು ಬಂದಿದೆ. ಹಾಗಾಗಿ ನಾನು ಬಹುಶಃ ಮಾಡಬೇಕು ಅಂತ ಅನಿಸುತ್ತೆ. ಯಾಕೆ ರಾಜರ್ಷಿಗಳು ಹೋಗ್ತಿದ್ರು, ಅವ್ರಿಗೊಂದು ವಿಹಾರ. ರಾಜರ್ಷಿ ಅಂದರೆ ಅವನು ರಾಜನೂ ಆಗಿದ್ದ, ಋಷಿಯಾಗಿ ಜ್ಞಾನಿಯೂ ಆಗಿದ್ದ, ಇಂದ್ರಿಯ ನಿಗ್ರಹ ಎಲ್ಲವೂ ಇರ್ತಿತ್ತು ಅಂತ ರಾಜರ್ಷಿ ಅಂತಾರೆ. ಅಂಥವರು ಬೇಟೆಗೆ ಎರಡು ಕಾರಣಕ್ಕೆ ಹೋಗ್ತಿದ್ರು ಕಾಡಿಗೆ ಬೇಟೆಯಾಡೋಕ್ಕೆ. ಒಂದು, ಕಾಡಿನ ಪ್ರಾಣಿಗಳ ಪಾಪ್ಯುಲೇಷನ್ ತುಂಬ ಜಾಸ್ತಿಯಾಗಿ ಯಾವಾಗ ನಾಡಿಗೆ ಬರೋದಕ್ಕೆ ಶುರು ಆಗಿಬಿಡುತ್ತೆ ಆವಾಗ ಕೆಲವು ಕ್ರೂರ ಪ್ರಾಣಿಗಳನ್ನ ಕೊಲ್ಲಬೇಕಾಗುತ್ತೆ, ಅದು ಬೇಟೆಯಾಡಕ್ಕೆ ಹೋಗ್ತಾರೆ ಒಂದು. ಇನ್ನೊಂದು, ಸಹಜವಾಗಿ ಅದೊಂದು ವಿಹಾರ, ಇಟ್ಸ್ ಒಂಥರ ಪ್ಲೆಷರ್. ಕಾಡಿಗೆ ಹೋಗೋದು, ಕೆಲವು ಪ್ರಾಣಿಗಳನ್ನ ಕೊಲ್ಲೋದು, ಅದು ಆ ಮೂಲಕ ಅವರ ಬಿಲ್ಲು ವಿದ್ಯೆಯನ್ನು ಚೆನ್ನಾಗಿ ಇಟ್ಕೊಳ್ಳೋದು, ಅದೆಲ್ಲ ಹಿಂದೆ ನಡೀತಾ ಇತ್ತು. ಇಟ್ಸ್ ಈಗ ನಾವು ನೋಡಿದ್ದೀವಿ. ಇತ್ತೀಚೆಗೆ ಮೈಸೂರು ಮಹಾರಾಜರು 1950s 60s 1940s ಬ್ರಿಟಿಷ್ ಇದ್ದಾಗಲೂ ಕಾಡಿಗೆ ಬೇಟೆಯಾಡಕ್ಕೆ ಹೋಗ್ತಾಯಿದ್ರು. ಅಂದರೆ ಆವಾಗ ವಿಪರೀತ ಕಾಡಿತ್ತು, ಎಲ್ಲೋ ಸ್ವಲ್ಪ ಭಾಗದಲ್ಲಿ ಹೋಗಿ ಬೇಟೆ ಆಡ್ತಿದ್ರು. ಅದು ಹಾಗಾಗಿ ಎಲ್ಲ ಪ್ರಾಣಿಗಳು ಕೊಲ್ತಾ ಇರಲಿಲ್ಲ, ಮತ್ತು ಕೊಲ್ಲುವಾಗಲೂ ನೋಡ್ತಿದ್ರು ಗಂಡನ್ನದು ಹೆಣ್ಣಿಂದನೇ ಕೊಲ್ತಾ ಇರಲಿಲ್ಲ. ಹಾಗೆ ಅದೆಲ್ಲ ಇರ್ತಿತ್ತು, ಯಾವುದನ್ನು ಕೊಲ್ಲಬೇಕು ಅದನ್ನು ಕೊಲ್ಲಬಾರ್ದು ಅಂತ ನೋಡ್ಕೊಂಡು ಮಾಡ್ತಿದ್ರು. ಬಟ್ ಅದು ವಿಹಾರ, ಅದೊಂದು ಪ್ಲೆಷರ್ ಇರ್ತಿತ್ತು. ರಾಜರ್ಷಿಗಳು ಮಾಡ್ತಾರೆ, ಹಾಗಾಗಿ ಬಹುಶಃ ಮಾಡಬೇಕೇನೋ ನಾನು ಅಂತ ನನಗೆ ಅಷ್ಟು ಮನಸ್ಸಿಲ್ಲ ಅಂತ ರಾಮ ಹೇಳ್ಕೊಳ್ತಾ ಇದ್ದಾನೆ. ರಾಜರ್ಷೀಣಾಂ ಹಿ ಲೋಕೇಸ್ಮಿನ್ ರತ್ಯರ್ಥಂ ಮೃಗಯಾವನೆ ಕಾಲೇ ಕೃತಾಂ ತಾಂ ಮುನಿಜನೈಹಿ ಧನ್ವಿನಾಂ ಅಭಿಕಾಂಕ್ಷಿತಾಂ. ಹಿಂದೆ ರಾಜರ್ಷಿಗಳು ಇದನ್ನು ಶುರು ಮಾಡಿದ್ರು, ಆದರೆ ಅವರು ಶುರು ಮಾಡಿದ್ದು ಅದು ರಾಜರ್ಷಿಗಳಿಗೆ ಮಾತ್ರ ಇದ್ದಿದ್ದು ಹಿಂದೆ. ಆದರೆ ಅವ್ರು ಮಾಡಿದ್ದು ನೋಡಿ ಬರ್ತಾ ಬರ್ತಾ ಬೇರೆ ರಾಜರ್ಷಿಗಳು ಹೇಳದೇ ಇರೋ ಸಣ್ಣ ಪುಟ್ಟ ರಾಜರು, ಸಾಮಂತ ರಾಜರು, ಮತ್ತು ಬೇರೆ ಕೆಲವರು ಯಾರು ತಮ್ಮ ಬಿಲ್ಲು ವಿದ್ಯೆ ಆರ್ಚರಿಯನ್ನು ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತಿತ್ತು, ಅವರು ಕೂಡ ಗಾಳಿಗೆ ಹೋಗಿ ಬೇಟೆಯಾಡೋದು ಶುರು ಮಾಡೋದು. ಹೀಗೆ ನಡ್ಕೊಂಡು ಬಂದುಬಿಟ್ಟಿದೆ ಇವಾಗ ಈ ಬೇಟೆಯಾಡೋದು ಅಂತ ರಾಮ ಹೇಳ್ತಾ ಇದ್ದಾನೆ. ಸತಂ ಅಧ್ವಾನಂ ಐಕ್ಷ್ವಾಕಃ ಸೂತಂ ಮುದುರೆಯಾಗಿರ. ಹೀಗೆ ದಾರಿ ಉದ್ದಕ್ಕೂ ರಾಮ ಹೀಗೆ ಮಾತಾಡ್ಕೊಂಡು ಬರ್ತಾ ಇದ್ದಾನೆ ಸೂತನ ಹತ್ರ. ತಮರ್ಥಂ ಅಭಿಪ್ರೇತ್ಯ ಯಯೋ ವಾಕ್ಯ ಮುದೀರಯನ್. ಹೀಗೆ ರಾಮ ಮಾತಾಡಿಕೊಂಡು ರಥದಲ್ಲಿ ಹೋಗ್ತಾ ಇದ್ದಾನೆ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯ ಅಯೋಧ್ಯಾಕಾಂಡೆ 51 ಸರ್ಗ. 49ನೇ ಸರ್ಗವನ್ನು ನೋಡಿದ್ವಿ. ಈಗ 50ನೇ ಸರ್ಗಕ್ಕೆ ನಾವು ಹೋಗಬೇಕಿದೆ. ವಿಶಾಲಾನ್ ಕೋಸಲಾನ್ ರಮ್ಯಾನ್ ಯಾತ್ವಾ ಲಕ್ಷ್ಮಣಪೂರ್ವಜ ಅಯೋಧ್ಯಾ ಉನ್ಮುಖೋ ಧೀಮಾನ್ ಪ್ರಾಂಜಲಿರ್ ವಾಕ್ಯಮಬ್ರವೀತ್. ಯಾವಾಗ ಆ ಸ್ಯಂದಿಕಾ ನದಿಯನ್ನು ದಾಟಿ ಹೋದನೋ ಗೊತ್ತಾಯಿತು, ಇಲ್ಲಿಗೆ ಕೋಸಲ ದೇಶದ ರಾಜ್ಯ ವಿಸ್ತಾರ ಮುಗೀತು. ಅಂದರೆ ಹಿ ಹ್ಯಾಸ್ ಕ್ರಾಸ್ ದ ಬಾರ್ಡರ್ ಆಫ್ ಕೋಸಲ ದೇಶ. ಕೋಸಲ ದೇಶ ಇನ್ನು ಮುಗೀತು ಇಲ್ಲಿಗೆ ಅಂತ ಗೊತ್ತಾಗಿದೆ. ಅಂದರೆ ರಾಮ ಏನು ಮಾಡ್ದ, ಆ ದಾಟ್ತಿದ್ದ ಹಾಗೆ
ರಥವನ್ನು ಸ್ವಲ್ಪ ಅಂದರೆ ನಿಧಾನ ನಿಲ್ಲಿಸಿ ಕೋಸಲ ದೇಶದ ಕಡೆಗೆ ತಿರುಗಿ ನಿಂತುಕೊಂಡು ಕೈ ಮುಗಿದ. ನೋಡಿ, ಅವನು ಅಂದರೆ ಹೀ ಈಸ್ ಬಿಡಿಂಗ್ ಅಡ್ಯೂ ಟು ಕೋಸಲ ದೇಶ. ಯಾಕಂದ್ರೆ ಹೊರಡ್ತಾ ಇನ್ನೂ 14 ವರ್ಷ ಕಡೆ ಬರೋದಿಲ್ಲ. ಹಾಗಾಗಿ ಹೊರಡೋದಕ್ಕೆ ಮೊದಲು ಅಲ್ಲಿ ರಥ ಸ್ವಲ್ಪ ನಿಲ್ಲಿಸಿ ರಾಮ ಹಿಂದೆ ತಿರುಗಿ ಕೋಸಲ ದೇಶದ ಕಡೆ ತಿರುಗಿ ಕೈ ಮುಗಿದುಕೊಂಡು ನಿಂತ. ಏನು ಮಾಡ್ದ? ಆಪೃಚ್ಛತ್ವ ಪುರಿಶ್ರೇಷ್ಠೆ ಕಾಕುತ್ಸ್ಥ ಪರಿಪಾಲಿತೆ ದೈವತಾನಿ ಚ ಯಾನಿತ್ವಾಂ ಪಾಲಯಂತ್ಯಾ ವಸಂತಿ ಚ. ಕೈ ಮುಗಿದು ಹೇಳ್ತಾನೆ, ಓ ಅಯೋಧ್ಯಾಪುರಿಯೇ, ಕಾಕುತ್ಸ ದೇಶದ ರಾಜರೆಲ್ಲ ನಿನ್ನಲ್ಲಿ ನೆಲೆಸಿ ಆಳ್ತಾ ಇದ್ದಾರೆ, ನಿನ್ನ ಪಾಲನೆ ನಿನ್ನಲ್ಲಿ ಪಾಲನೆ ಮಾಡ್ತಾ ಇದ್ದಾರೆ. ದೇವತೆಗಳು ನಿನ್ನ ರಕ್ಷಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ದೇವತೆಗಳು ನಿನ್ನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ. ಅಂದರೆ ಅಯೋಧ್ಯಾಪುರಿ ಕೋಸಲ ದೇಶದಲ್ಲಿ ಅದನ್ನು ದೇವತೆಗಳು ಕಾಪಾಡ್ತಾ ಇದ್ರು. ಮತ್ತು ದೇವತೆಗಳ ಸನ್ನಿಧಾನ ಇತ್ತು ಆ ಕೋಸಲ ದೇಶದ ಅಯೋಧ್ಯಾಪುರಿಯಲ್ಲಿ. ಮತ್ತು ಅಯೋಧ್ಯಾಪುರಿಯನ್ನು ಯಾಕೆ ಕಾಕುತ್ಸ್ಥ ಶ್ರೇಷ್ಠವಾದ ಕಾಕುತ್ಸ್ಥ ವಂಶ ಇಕ್ಷ್ವಾಕು ವಂಶ ರಾಜರನ್ನು ಆಳ್ತಾ ಇದ್ದರಿಂದ ಅಲ್ಲಿ ಎಲ್ಲ ರೀತಿ ಪ್ರಜೆಗಳು ಸಂತೋಷವಾಗಿದ್ದರು. ದೇವತೆಗಳ ಅಧಿಷ್ಠಾನ ಇತ್ತಲ್ಲಿ, ದೇವತೆಗಳ ರಕ್ಷಣೆ ಇತ್ತು. ಅಂಥ ಶ್ರೇಷ್ಠವಾದ ಅಯೋಧ್ಯಾಪುರಿಯೇ, ನಿನಗೆ ನಮಸ್ಕಾರ, ನಾನು ಹೋಗಿ ಬರ್ತಾ ಇದ್ದೀನಿ. ಆಪೃಚ್ಛೇತ್ವ, ನಾನು ಹೋಗಿ ಬರ್ತಾ ಇದ್ದೀನಿ ಅಂತ ಕೈ ಮುಗಿದು ರಾಮ ತಾಯ್ನಾಡಿಗೆ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಕಾನ್ಸೆಪ್ಟ್ ಇದೆ, ತಾಯಿನಾಡು, ತಾಯಿ ಭೂಮಿ, ಮಾತೃಭಾಷೆ ಅನ್ನೋದು. ಇದು ನಮಗೆ ವೇದದಿಂದಲೇ ಬಂದಿರೋದು. ನಿವೃತ್ತ ವನವಾಸಸ್ತ್ವಂ ಅನೃಣೋ ಜಗತೀಪತೆ ಪುನರ್ದ್ರಕ್ಷ್ಯಾಮಿ ಮಾತ್ರಾಚ ಪಿತ್ರಾಚ ಸಹಸಂಗತಃ. ವನವಾಸಕ್ಕೆ ಹೋಗಿ ವನವಾಸವನ್ನು ಮುಗಿಸಿಕೊಂಡು ನನ್ನ ತಂದೆ ಋಣವನ್ನು ತೀರಿಸಿದ್ರೆ, ತಂದೆ ಏನು ಮಾತು ಕೊಟ್ಟು ಬಿಟ್ಟಿದ್ದಾರೆ ಅದನ್ನು ಮಗ ತೀರಿಸಬೇಕು. ಆ ಋಣವನ್ನು ನಾನು ತೀರಿಸಿ ಮತ್ತೆ ಬಂದು ನಿನ್ನನ್ನು ನೋಡ್ತೀನಿ, ಮತ್ತೆ ಬಂದು ನನ್ನ ತಂದೆ ತಾಯಿಗಳನ್ನು ನೋಡಿ ಅವ್ರ ಜೊತೆಗಿರ್ತೀನಿ ನಾನು. ಪುನರ್ದ್ರಕ್ಷ್ಯಾಮಿ ಮಾತ್ರಾಚ ಪಿತ್ರಾಚ ಸಹಸಂಗತಃ, ಬಂದು ಆಗ ನಿನ್ನಲ್ಲಿ ಇರ್ತೀನಿ ನಾನು, ತಂದೆ ತಾಯಿಗಳನ್ನು ನೋಡ್ತೀನಿ ನಾನು. ತಥೋ ಇಷ್ಟು ಹೇಳ್ತಾ ರಾಮ ಇಷ್ಟು ಹೇಳುವಷ್ಟೊತ್ತಿಗೆ ಆ ಹಳ್ಳಿ ಬಾರ್ಡ್ರಲ್ಲಿ ಗಡಿ ಪ್ರದೇಶದಲ್ಲಿದ್ದಂಥ ಹಳ್ಳಿ ಜನಗಳೆಲ್ಲ ಅಲ್ಲಿ ಬಂದು ಸೇರ್ಕೊಂಡಿರು ರಾಮನನ್ನು ನೋಡೋದಕ್ಕೆ ಅಂತ. ತಥೋ ರುಚಿರ ತಾಮ್ರಾಕ್ಷೋ ಭುಜಮುದ್ಯಮ್ಯ ದಕ್ಷಿಣಂ ಅಶ್ರುಪೂರ್ಣ ಮುಖೋ ದೀನಂ ಅಬ್ರವೀತ್ ಜಾನಪದಂ ಜನಂ. ಆ ಜನಗಳನ್ನ ನೋಡಿ, ಅವರಲ್ಲಿರೋ ರಾಮನ ಬಗ್ಗೆ ಇರೋ ಪ್ರೀತಿಯನ್ನ ಭಕ್ತಿಯನ್ನು ನೋಡಿ ರಾಮ ತನ್ನ ಬಲಗೈಯನ್ನು ಎತ್ತಿ ಅವರೆಲ್ಲ ಹಿಂಗೆ ಕೈ ವೇವ್ ಮಾಡ್ತಾ ಇದ್ದಾನೆ ಅವ್ರಿಗೆಲ್ಲ. ಆದರೆ ಮಾಡುವಾಗ ಅವನ ಕಣ್ಣು ಹೇಗಿತ್ತು? ಕಣ್ಣಲ್ಲಿ ನೀರು ತುಂಬಿಟ್ಟಿತ್ತು. ಯಾಕಂದರೆ ರಾಮನಿಗೂ ಅವನು ರಾಮ ಭಗವಂತ ಆಗಿದ್ರು ಮನುಷ್ಯನಾಗಿ ಅವತಾರ ಮಾಡಿದ. ಹಾಗೆ ಮನುಷ್ಯರು ಯಾವ ಸಂದರ್ಭದಲ್ಲಿ ಹೇಗಿರ್ತಾನೆ ಭಾವಗಳನ್ನು ತೋರಿಸ್ತಾ ಇದ್ದಾನೆ. ಕಣ್ಣುಗಳು ಕೆಂಪಾಗಿ, ಯಾಕಂದರೆ ಕಣ್ಣಲ್ಲಿ ನೀರು ತುಂಬಿದೆ. ಎಲ್ಲ ಜನಗಳಿಗೆ ಕೈ ಹಿಂಗೆ ವೇವ್ ಮಾಡ್ತಾ ಇದ್ದಾನೆ, ಕೈ ಬೀಸ್ತಾ ಇದ್ದಾನೆ, ಕಣ್ಣಲ್ಲಿ ನೀರು ತುಂಬಿದೆ, ದೀನನಾಗಿದ್ದಾನೆ ರಾಮ. ಆ ಹಳ್ಳಿ ಜನರನ್ನು ನೋಡಿ ಅವರನ್ನು ಮಾತಾಡ್ತಾನೆ, ಹೇಳ್ತಾನೆ, ಅನುಕ್ರೋಶೋ ದಯಾಚೈವ ಯಥಾರ್ಹಂ ಮೈ ವಕ್ರತಃ ಚಿರಂ ದುಃಖಸ್ಯ ಪಾಪೀಯೋ ಗಮ್ಯತಾ ಮರ್ತಸಿದ್ಧಯೇ. ರಾಮ ಹೇಳ್ತಾನೆ, ನೀವೆಲ್ಲ ನನ್ನ ಮೇಲೆ ಬಹಳ ಅನುಕಂಪೆಯನ್ನು ತೋರಿಸಿದ್ದೀರಾ, ದಯೆಯನ್ನು ತೋರಿಸಿದ್ದೀರಾ, ಇಷ್ಟೊತ್ತು ನನ್ನ ಜೊತೆ ಇದ್ದೀರಾ, ಎಷ್ಟೊತ್ತು ನನ್ನ ಇದು ಮಾಡಿದ್ದೀರಾ. ಚಿರಂ ದುಃಖ, ಆದರೆ ಇನ್ನೂ ನಾನು ಇಲ್ಲೇ ಇದ್ದರೆ ನನ್ನಿಂದ ನಿಮಗೆ ಕಷ್ಟ ಆಗುತ್ತೆ, ತಂದೆ ಮಾತು ನಡೆಯೋಲ್ಲ, ಅದು ತೊಂದರೆ ಆಗುತ್ತೆ. ಹಾಗಾಗಿ ನಾನು ಇಲ್ಲಿದ್ದು ನಿಮಗೆ ಹೆಚ್ಚು ಕಷ್ಟ ಕೊಡೋದು ಅದು ಪಾಪ ಮಾಡದಂತೆ. ಹಾಗಾಗಿ ನಾನು ಇಲ್ಲಿಂದ ಹೊರಡ್ತೀನಿ. ಇನ್ನು ನೀವೆಲ್ಲ ನಿಮ್ಮ ಕೆಲಸಗಳಲ್ಲಿ ಹೋಗಿ ತೊಡಗಿಕೊಳ್ಳಿ. ಗಮ್ಯತಾ ಮರ್ತಸಿದ್ಧಯೇ, ನಿಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಿ. ಆಯ್ತು. ಅಂದರೆ ಈ 1.5 ದಿನ 2 ದಿನ 2.5 ದಿನ ಆಯಿತು. ರಾಮನ ಬಗ್ಗೆ ಎಲ್ಲ ದುಃಖ ಪಡ್ತಾ ಅಳ್ತಾ ಯಾರು ಏನು ಕೆಲಸ ಮಾಡ್ತಾ ಇರಲಿಲ್ಲ ಅಂದರೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ರಾಮ ಹೇಳಿದ, ನನ್ನ ಬಗ್ಗೆ ಬಹಳ ದಯೆಯನ್ನು ಅನುಕಂಪೆಯನ್ನು ತೋರಿಸಿದ್ದೀರಾ, ಇನ್ನು ನಾನು ಇಲ್ಲಿದ್ದರೆ ನಿಮಗೆ ಬಹಳ ಕಷ್ಟ ಆಗುತ್ತೆ, ದಯವಿಟ್ಟು ಎಲ್ಲರೂ ಹೊರಡಿ ನಿಮ್ಮ ಕೆಲಸಗಳಲ್ಲಿ ತೊಡಗಿಕೊಳ್ಳಿ ಅಂತ ರಾಮ ಹೇಳಿದ. ತೇಭಿವಾದ್ಯ ಮಹಾತ್ಮಾನಂ ಕೃತ್ವಾ ಚಾಪಿ ಪ್ರದಕ್ಷಿಣಂ ವಿಲಪಂತೋ ನರಾ ಘೋರಂ ವಿತಿಷ್ಠಂಶ್ಚ ಕುಚಿತ್. ರಾಮ ಹೇಳಿದಾಗ ಆ ಹಳ್ಳಿ ಜನಗಳೆಲ್ಲ ರಾಮನ ರಥ ಸುತ್ತ ಪ್ರದಕ್ಷಿಣೆ ಬಂದರು, ನಮಸ್ಕಾರ ಮಾಡಿದ್ರು, ಜೋರಾಗಿ ಅಳ್ತಾ ಇದ್ದಾರೆ. ಹೇಗೆ ಘೋರವಾಗಿ ಅವರೊಳು ಶಬ್ದ ಕೇಳಿಸ್ತಾ ಇದೆ. ವಿಲಪಂತೋ ನರಾ ಘೋರಂ. ಅಷ್ಟಾದರೂ ಅಲ್ಲೆಲ್ಲೇ ಎಲ್ಲಿ ಹೋಗಲಿಲ್ಲ ಜನ. ರಾಮ ಹೋಗಿ ಅಂತಂದ, ಆದರೆ ಅಲ್ಲೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ರಾಮನನ್ನೇ. ತಥಾ ವಿಲಪತಾಂ ತೇಷಾಂ ಅತೃಪ್ತಾನಾಂ ಚ ರಾಘವಃ ಅಚಕ್ಷುರ್ ವಿಷಯಂ ಪ್ರಾಯಾತ್ ಯಥಾರ್ಕಃ ಕ್ಷಣದ ಮುಖೇ. ರಾಮ ಅಂದ್ಕೊಂಡ, ಇನ್ನು ಇಲ್ಲಿದ್ದರೆ ಇದು ಮುಗಿಯೋದಿಲ್ಲ ಅಂತ ಹೇಳಿ ರಾಮ ಹೊರಟೇ ಬಿಟ್ಟ. ಆ ಜನ ಮಾತ್ರ ಅವ್ರಿಗೆ ರಾಮನನ್ನು ನೋಡಿ ತೃಪ್ತಿನೆಲ್ಲ ನೋಡ್ತಾನೇ ಇದ್ದಾರೆ. ರಾಮ ದೂರ ಹೋಗ್ತಾ ಕಣ್ಮರೆ ಆದದ್ದು ಹೇಗಿತ್ತು ಅಂದರೆ, ಸಾಯಂಕಾಲ ಆಗ್ತಾ ಸಮುದ್ರದಲ್ಲಿ ಹೇಗೆ ಸೂರ್ಯ ಮುಳುಗಿಬಿಡ್ತಾನೋ ಹಾಗೆ ರಾಮ ಕಣ್ಮರೆ ಆಗಿಬಿಟ್ಟ. ಇನ್ನು ರಾಮ ಕಾಣಲಿಲ್ಲ. ಈಗ ಅಯೋಧ್ಯ ಜನಗಳ ಗುಣ ಹೇಗಿದೆ, ಅವ್ರ ಕ್ವಾಲಿಟಿ ಏನು ಅಂತ ಅದನ್ನು ಒಂದು 3 ಶ್ಲೋಕಗಳಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ನಮಗೆ. ತಥೋ ಧಾನ್ಯ ಧನೋಪೇತಾನ್ ದಾನಶೀಲ ಜನಾನ್ ಶಿವಾನ್ ಅಕುತಶ್ಚಿತ್ ಭಯಾನ್
ರಮ್ಯಾನ್ ಚೈತ್ಯ ಯೂಪ ಸಮಾವೃತಾನ್. ರಾಮ ಹೋಗ್ತಾ ಹೋಗ್ತಾ ಇದೆಲ್ಲ ನೋಡ್ತಾ ಇದ್ದಾನೆ. ಆ ಹಳ್ಳಿಗಳು, ನಗರಗಳು, ಊರುಗಳು ಆ ಕೋಸಲ ದೇಶದಲ್ಲಿ ಹೇಗಿದೆ ಅಂತ. ಹೇಗಿದೆ ಎಲ್ಲ ಊರುಗಳು, ಹಳ್ಳಿಗಳು ಚೆನ್ನಾಗಿ ಧನ ಸಂಪತ್ತು, ಬೆಳ್ಳಿ ಬಂಗಾರ ಎಲ್ಲ ಥರ ಮುತ್ತು ರತ್ನಗಳು ತುಂಬಿದೆ ಎಲ್ಲ ಕಡೆ. ಆಮೇಲೆ ಧಾನ್ಯಗಳು, ಭತ್ತ ಬೇಕಾ, ಗೋಧಿ ಬೇಕಾ, ರಾಗಿ ಬೇಕಾ, ಜೋಳ ಬೇಕಾ, ಯಾವ ಧಾನ್ಯಗಳು ಚೆನ್ನಾಗಿ ಬೆಳೆದು ರಾಶಿ ರಾಶಿ ಎಲ್ಲ ಉಗ್ರಾಣಗಳು ತುಂಬಿಕೊಂಡಿದೆ. ಆಮೇಲೆ ಜನರು ಸ್ವಾರ್ಥಿಗಳಲ್ಲ, ದಾನಶೀಲರು. ನೋಡಿ, ಇದು ಬಹಳ ಮುಖ್ಯ. ಇವತ್ತದಕ್ಕೆ ಎಲ್ಲ ದೇಶದಲ್ಲಿ ಏನು ಸಮಸ್ಯೆ ಗೊತ್ತಾ? ಯಾವುದೇ ನೀವು ಹೋಗಿ ನೋಡಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ತಗೊಳ್ಳಿ. 90% ಆಫ್ ದ ಇಂಡಿಯಾಸ್ ವೆಲ್ತ್ ಈಸ್ ವಿತ್ 5%, ಟಾಪ್ 5% ಆಫ್ ಪೀಪಲ್ ಅಂತ ಹೇಳ್ತಾರೆ. 90 ಭಾಗದ ಭಾರತ ಸಂಪತ್ತು ಯಾವುದೋ ಒಂದು 5-10% ಜನಗಳ ಹತ್ರ ಇದೆ, ಕಾನ್ಸಂಟ್ರೇಟ್ ಆಗಿದೆಯಾ? ಎಲ್ಲ ಅಮೆರಿಕದಲ್ಲೂ ಇದೆ ಹಣೆ ಬರ, ಯುರೋಪಲ್ಲೂ ಇದೆ ಹಣೆ ಬರ. ಯಾಕೆ ಆದರೆ ನಮಗೆ ಬಿಲ್ ಗೇಟ್ಸ್ ಅಂತವರು, ಇನ್ಯಾರು ಅಂತ ದೊಡ್ಡ ದೊಡ್ಡ ದಾನಿಗಳು, ಫಿಲಾಂಥ್ರಪಿಸ್ಟ್ ಹೇಳ್ಕೊಳ್ತಾರೆ. ಮತ್ತು ಇಷ್ಟೊಂದು ವ್ಯತ್ಯಾಸ ಇದೆಯಲ್ಲ, ಎಕನಾಮಿಕ್ ಡಿಸ್ಪ್ಯಾರಿಟಿ ಇದೆಯಲ್ಲ, ಯಾಕೆ ಇಷ್ಟೊಂದು ವೆಲ್ತ್ ಗ್ಯಾಪ್ ಇದೆ? ಯಾಕೆಂದರೆ ಅವರು ಫಿಲಾಂಥ್ರಪಿ ಎಲ್ಲ ಬರೀ ನಾಟಕ, ತೋರಿಕೆಗಷ್ಟೇ. ಅದು ಬರೀ ಸ್ವಾರ್ಥ, ತಮ್ಮ ಹೆಸರು ಹಾಕ್ಕೊಂಡು ಇನ್ನೂ ಸ್ವಲ್ಪ ದುಡ್ಡು ಮಾಡೋದಕ್ಕಷ್ಟೇ. ಆದರೆ ಇಲ್ಲಿ ಹಾಗಿರಲಿಲ್ಲ, ದಾನಶೀಲರಾಗಿದ್ದರು ಜನ. ಹೋರ್ಡಿಂಗ್ ಇರಲಿಲ್ಲ. ನಾನು ಲೋಭಿಗಳಾಗಲ್ಲ, ನನ್ನ ಹತ್ರ ಇರಬೇಕು, ಎಲ್ಲ ದುಡ್ಡು ನನ್ನ ಹತ್ರ ಇರಬೇಕು, ಎಲ್ಲ ಧನ, ಎಲ್ಲ ಭೂಮಿ ನನ್ನದಾಗಿರಬೇಕು. ರಿಯಲ್ ಎಸ್ಟೇಟ್ ಹೋರ್ಡಿಂಗ್, ರಿಯಲ್ ಎಸ್ಟೇಟ್ ಲೋಭ ಅಥವಾ ಚಿನ್ನದ ಲೋಭ ಅದು ಯಾವುದೂ ಇಲ್ಲ ಜನಗಳಲ್ಲಿ. ತಮ್ಮ ಇರೋದನ್ನು ಯಥೇಚ್ಛವಾಗಿ ದಾನವನ್ನು ಮಾಡ್ತಾ ಇದ್ರು. ಅಂದರೆ ಕರೆನ್ಸಿ ಅನ್ನೋದಕ್ಕಿಂತ ಸಂಪತ್ತು ವಾಸ್ ಕಾನ್ಸ್ಟೆಂಟ್ಲಿ ಸರ್ಕ್ಯುಲೇಟಿಂಗ್. ಸಂಪತ್ತನ್ನು ಚೆನ್ನಾಗಿ ಸಮಾಜದಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಹಾಗಾಗಿ ಎಲ್ರಿಗೂ ಕೈಗೂ ಸಂಪತ್ತು ಸಿಗ್ತಾ ಇತ್ತು. ಯಾರಲ್ಲೂ ಬಡತನ, ದಾರಿದ್ರ್ಯ ಅನ್ನೋದಿರಲಿಲ್ಲ. ಸಂಪದ್ಭರಿತವಾಗಿತ್ತು ಜನಗಳಲ್ಲಿ ಸ್ವಾರ್ಥ, ಲೋಭ ಅನ್ನೋದಿರಲಿಲ್ಲ. ಹೀಗಿದ್ದಾಗ ಮಾತ್ರ ದೇಶ ಪ್ರಗತಿ ಆಗೋ ಸಾಧ್ಯ. ಎಲ್ಲರೂ ನನಗಿನ್ನೂ, ಈಗ ನೋಡಿ, ನಮ್ಮ ಒಬ್ಬ ಪೊಲಿಟಿಷಿಯನ್ ಹತ್ರ 5,000 ಎಕರೆ ಭೂಮಿ, 2,000 ಎಕರೆ ಭೂಮಿ, ಎಷ್ಟೆಷ್ಟೋ ಕೋಟಿ, 10,000 ಕೋಟಿ, ಏನು ಇಷ್ಟು ದುಡ್ಡು ಇಟ್ಕೊಂಡು ಏನು ಮಾಡ್ತಾನೆ? ಅವನು 10 ವರ್ಷ ತಿಂದರೂ ಖಾಲಿ ಆಗಲ್ಲ. ಅದು ಅನ್ಯಾಯ. ಅವ್ರು ಹಾಗೆ ಮಾಡಬಾರ್ದು. ಅವರು ಅದನ್ನು ಚೆನ್ನಾಗಿ, ಶ್ರೀಮಂತರು ದುಡ್ಡು ಚೆನ್ನಾಗಿ ಬಿಸ್ನೆಸ್ ಮಾಡಿ ಸಂಪಾದನೆ ಮಾಡಿರ್ತಾರೆ. ಅವರು ಅದನ್ನು ಚೆನ್ನಾಗಿ, ಅವ್ರು ಎಷ್ಟು ಬೇಗ ಇಟ್ಕೊಂಡು ಚೆನ್ನಾಗಿ ದಾನ ಮಾಡಬೇಕು. ಇನ್ನು ರಾಜಕೀಯ ನಾಯಕರಂತೂ ಸಂಪಾದನೆ ಆ ಥರ ಮಾಡುವಂಗೆ ಇಲ್ಲ. ಯಾಕಂದರೆ ಅವರಿರೋದು ದೇಶ ಸೇವೆ ಮಾಡೋದಕ್ಕೆ. ಸೊ ಹೀಗೆಲ್ಲ ಮಾಡಿದಾಗ ಸಮಾಜದಲ್ಲಿ ಬಡತನ ಯಾಕೆ ಬರುತ್ತೆ? ಇನ್ನು ಗೌರ್ಮೆಂಟ್ ಸರ್ವಿಸಲ್ಲಿರೋರು ಲಂಚ ಹೊಡೆದು ಅದು ಮೋಸ ಮಾಡಿ ಎಲ್ಲ ಇಟ್ಕೊಂಡು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಕೊಂಡು, ಪಾಪ ಅವ್ರ ಬಂಗ್ಲೆಗಳು ನೋಡಿ ಬಡವರು ಹೊಟ್ಟೆ ಹೊಡ್ಕೊಳ್ಳೋದು, ಇವ್ರು ನಮಗಿಲ್ಲ ಅಂತ. ಅವ್ರು ಆಫೀಸ್ಗೆ ಹೋದರೆ ಇವ್ರ ಕೆಲಸನೇ ಆಗಲ್ಲ, ಲಂಚ ಕೊಡಬೇಕು. ಹೀಗಾಗಬಾರ್ದು. ಅಲ್ಲಿ ದಾನಶೀಲರಾಗಿದ್ದರು ಜನರು. ಆಮೇಲೆ ಶಿವಾನ್, ಜನಗಳಲ್ಲಿ ಬಹಳ ಒಳ್ಳೆ ಬುದ್ಧಿ, ಮಂಗಳಮಯವಾದ ಬುದ್ಧಿ ಇತ್ತು. ಅಕುತಶ್ಚಿತ್ ಭಯಾನ್, ಯಾರಲ್ಲೂ ಯಾವ ಭಯನೂ ಇರಲಿಲ್ಲ. ಯಾಕಂದರೆ ರಾಜರು ಚೆನ್ನಾಗಿ ಆಳ್ತಿದ್ರು, ಇಕ್ಷ್ವಾಕು ರಾಜರು. ಹಾಗಾಗಿ ಅವ್ರ ಪೂರ್ತಿ ರಕ್ಷಣೆ ಇತ್ತು, ಯಾವ ಭಯನೂ ಪ್ರಜೆಗಳು ಇರಲಿಲ್ಲ. ರಮ್ಯಾನ್ ಚೈತ್ಯ ಯೂಪ ಸಮಾವರ. ಅಷ್ಟೇ ಅಲ್ಲ, ಊರಲ್ಲಿ ಹಳ್ಳಿಗಳೆಲ್ಲ ಕಡೆ ಅಲ್ಲಲ್ಲಿ ಚೈತ್ಯ ಅಂದ್ರೇನು? ಚಿತಿ ಅಂತಂದರೆ ಯಜ್ಞದಲ್ಲಿ ಮಾಡುವ ಮಂಡಲ. ಅಂದರೆ ಅಲ್ಲಲ್ಲಿ ಯಜ್ಞಶಾಲೆಗಳು ಇರ್ತಾ ಇತ್ತು. ಅಂದರೆ ತುಂಬ ಚೆನ್ನಾಗಿ ಎಲ್ಲ ಕಡೆ ಯಜ್ಞಗಳು ನಡೀತಾ ಇತ್ತು. ಯಜ್ಞಗಳು ನಡೆದಾಗ ಏನಾಗುತ್ತೆ? ಎಕಾನಮಿ ಚೆನ್ನಾಗಿ, ದೇವತೆಗಳ ಕೃಪೆ ಆಗುತ್ತೆ, ಎಕಾನಮಿ ಚೆನ್ನಾಗಿ ಸರ್ಕ್ಯುಲೇಟ್ ಆಗುತ್ತೆ, ಟರ್ನ್ ಓವರ್ ಆಗುತ್ತೆ. ಹಾಗೆಲ್ಲ ನಡೀತಾ ಇತ್ತು. ಹಾಗಾಗಿ ಎಲ್ಲ ಕಡೆ ಯಜ್ಞಗಳು ಮಾಡಿದ್ದು ಕುರುಹುಗಳು ಕಾಣಿಸ್ತಾ, ಯಜ್ಞ ಶಾಲೆಗಳು ಕಾಣಿಸ್ತಾ ಇತ್ತು. ಆಮೇಲೆ ಚೈತ್ಯ ಯೂಪ ಸಮಾವೃತ, ಯೂಪ ಬಲಿಗಂಬ, ಯಜ್ಞಕ್ಕೋಸ್ಕರ ಬಲಿಗಂಬ ಇರಬೇಕು, ಅದೆಲ್ಲ ಕಾಣಿಸ್ತಾ ಇತ್ತು. ಆಮೇಲೆ ಉದ್ಯಾನಾಮ್ರ ವನೋಪೇತಾನ್, ಬ್ಯೂಟಿಫುಲ್ ಗಾರ್ಡನ್ಸ್, ಪ್ಲೆಷರ್ ಗಾರ್ಡನ್ಸ್, ಒಳ್ಳೊಳ್ಳೆ ಉದ್ಯಾನಗಳಿತ್ತು. ಉದ್ಯಾನವನ ಅನ್ಬಾರ್ದು, ಉದ್ಯಾನ ಅಷ್ಟೇ. ಉದ್ಯಾನಗಳಿತ್ತು, ಒಳ್ಳೊಳ್ಳೆ ತೋಟಗಳಿತ್ತು. ಆಮೇಲೆ ಆಮ್ರವಣೋಪೇತಾನ್, ಮ್ಯಾಂಗೋ ಗ್ರೂಸ್, ಮಾವಿನ ತೋಪುಗಳು, ದೊಡ್ಡ ದೊಡ್ಡ ಮಾವಿನ ತೋಟಗಳು, ಒಳ್ಳೊಳ್ಳೆ ರುಚಿಯಾದ ಮಾವಿನ ಹಣ್ಣು ಸಿಗುತ್ತೆ ಅಲ್ಲಿ. ಸಂಪನ್ನ ಸಲಿಲಾಶಯಾನ್, ಎಲ್ಲ ಕಡೆ ನದಿಗಳು ಹರಿತಾ ಇತ್ತು, ಕೆರೆಗಳು, ಕಟ್ಟೆಗಳು, ಬಾವಿಗಳು, ಎಲ್ಲ ಕಡೆ ಶುದ್ಧವಾದ ನಿರ್ಮಲವಾದ ನೀರು ಚೆನ್ನಾಗಿ ತುಂಬಿಕೊಂಡಿತ್ತು. ಎಲ್ಲೂ ನೀರಿಲ್ಲ, ಬೇಸಾಯಕ್ಕೆ ನೀರಿಲ್ಲ, ಕಷ್ಟ ಅನ್ನೋದು, ಎಲ್ಲ ಕಡೆ ಚೆನ್ನಾಗಿ ಶುದ್ಧವಾದ ನೀರು ತುಂಬಿಕೊಂಡಿತ್ತು. ಜನ ಹೇಗಿದ್ರು? ಪುಷ್ಟ ಜನಾಕೀರ್ಣ, ಜನರು ತುಷ್ಟರಾಗಿ, ಅಂದರೆ ತುಷ್ಟ ಅಂದ್ರೇನು? ಕಂಟೆಂಟ್. ದೇ ಆರ್ ವೆರಿ ಕಂಟೆಂಟೆಡ್. ತಮ್ಮಲ್ಲಿ ಏನಿದೆಯೋ ಸಂಪತ್ತಲ್ಲಿ ಸಂತೋಷವಾಗಿದ್ದರು. ಯಾರಿಗೂ ಅಯ್ಯೋ ನನಗಷ್ಟಿಲ್ಲ, ಅಯ್ಯೋ ನಂಗೆ ಅದಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಯಾರಲ್ಲೂ ಆ ಒಂದು ಕೊರತೆ ಅನ್ನೋದಿಲ್ಲ. ಏನಿದೆ ತಮ್ಮಲ್ಲಿ ಸಂತೃಪ್ತವಾಗಿರ್ತಿದ್ರು. ಆಮೇಲೆ ಪುಷ್ಟಾನ್ ಅಂದರೆ ಚೆನ್ನಾಗಿ ತಿಂದು ಗಟ್ಟಿಮುಟ್ಟಾಗಿರ್ತಿದ್ರು, ಊಟ ಕೊರತೆ ಇರಲಿಲ್ಲ, ಇದ್ರಲ್ಲಿ ತೃಪ್ತವಾಗಿರ್ತಿದ್ರು. ವೆಲ್ ಫೆಡ್, ಪುಷ್ಟಾನ್ ಜನಾಕೀರ್ಣಾನ್ ಗೋಕುಲಾಕುಲ ಸೇವಿತಾನ್, ಬೇಕಾದಷ್ಟು ಗೋಸಂಪತ್ತಿತ್ತು, ಲಕ್ಷಾಂತರ ಗೋಸಂಪತ್ತಿತ್ತು, ರಾಜ್ಯ ಸಮೃದ್ಧವಾಗಿತ್ತು. ರಕ್ಷಣೀಯ ನರೇಂದ್ರಾಣಾಂ ಬ್ರಹ್ಮಘೋಷಾಭಿನಾದಿತಾನ್, ರಾಜರಿಂದ ರಕ್ಷಣೆ ಮಾಡಲ್ಪಟ್ಟ ಇಂಥ ಸಾಮ್ರಾಜ್ಯ ಇತ್ತು. ಎಲ್ಲೆಲ್ಲಿ ಹೋದರೂ ವೇದ ಘೋಷ, ಅದು ಹೇಳ್ತಾರೆ ಬ್ರಹ್ಮಘೋಷ, ಎಲ್ಲ ಕಡೆ ವೇದ ಮಂತ್ರಗಳು ಕೇಳಿಸ್ತಾ ಇತ್ತು. ಬ್ರಾಹ್ಮಣರು ಅಲ್ಲಿ ಮಾಡಿಕೊಂಡು ಅಗ್ನಿಹೋತ್ರಗಳು ಮಾಡ್ತಾ, ಅದು ವೇದ ಮಂತ್ರಗಳು ಹೇಳ್ತಾ, ಅದೆಲ್ಲ ಕಡೆ ಕೇಳಿಸ್ತಾ ಇತ್ತು. ಅದೆಲ್ಲ ಮಂಗಳ. ಆಗ ಎಲ್ಲ ಕಡೆ ವೇದ ಮಂತ್ರ ಕೇಳಿಸ್ತಾ ಇರಬೇಕು. ರಥೇನ ಪುರುಷ ವ್ಯಾಗ್ರಹ ಕೋಸಲಾನ್ ಅನ್ಯವರ್ತದೆ. ಇಂಥ ಎಲ್ಲ
ಎಲ್ಲ ಜಾಗಗಳನ್ನು ನೋಡ್ತಾ ರಥೇನ ಪುರುಷವ್ಯಾಘ್ರ, ಇಂಥ ಕೋಸಲ ದೇಶವನ್ನು ನೋಡ್ತಾ ರಾಮಚಂದ್ರ ಕೋಸಲ ದೇಶವನ್ನು ದಾಟಿದ. ಅಂದರೆ ಕೋಸಲ ದೇಶ ಎಷ್ಟು ಸಂಪದ್ಭರಿತವಾಗಿತ್ತು ಅಂತ ನಾವು ಯೋಚನೆ ಮಾಡ್ಬೋದು ಇದರಿಂದ. ಅಲ್ಲಿ ಕೋಸಲ ದೇಶ ದಾಟಾಯಿತು. ಅಲ್ಲಿಂದ ಕೋಸಲ ದಾಟಾದ ಮೇಲೆ ಬೇರೆ ಬೇರೆ ಸಣ್ಣ ಸಣ್ಣ ರಾಜರು ಆಳ್ತಾ ಇದ್ದ, ಪಕ್ಕ ಪಕ್ಕ ದೇಶದ ರಾಜರು ಆಳ್ತಿದ್ದೆಲ್ಲ ಆ ಜಾಗ ನೋಡ್ಕೊಂಡು ಹೋಗ್ತಾನೆ. ಅದು ಹೇಗಿತ್ತು ಅಂತ ಹೇಳ್ತಾರೆ. ಮಧ್ಯೇನ ಮುದಿತಂ ಸ್ಫೀತಂ ರಮ್ಯೋದ್ಯಾನ ಸಮಾಕುಲಂ ರಾಜ್ಯಂ ಭೋಜ್ಯಂ ನರೇಂದ್ರಾಣಂ ಯೋ ಧೃತಿಮತಾಂ ವರಹ. ಧೃತಿಮತಾಂ ವರಹ, ಬುದ್ಧಿ ಇರೋರಲ್ಲೇ ಧೃತಿ ಅಂದರೆ, ಧೃತಿ ಅಂದರೆ ಎಷ್ಟೇ ಕಷ್ಟ ಬಂದರೂ ಅದಕ್ಕೆ ವಿಚಲಿತನಾಗದಿರೋದು ಧೃತಿ, ಬೆಟ್ಟದ ಥರ. ಹಾಗೆ ಅಂಥವರಲ್ಲಿ ಶ್ರೇಷ್ಠನಾದ ರಾಮ ಕೋಸಲ ದೇಶ ರಾಜ್ಯವನ್ನು ದಾಟಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ತಾ ಇದ್ದಾನೆ. ಅದೆಲ್ಲ ಹೇಗಿತ್ತು? ಸ್ಫೀತ ಅಂದರೆ ಅವು ಕೂಡ ಬರೀ ಕೋಸಲ ದೇಶ ಅಲ್ಲ, ಸುತ್ತಮುತ್ತ ದೇಶಗಳು ಕೂಡ ಸಂಪದ್ಭರಿತವಾಗಿತ್ತು, ವೆರಿ ಪ್ರಾಸ್ಪರಸ್. ಅಲ್ಲೂ ಕೂಡ ರಮ್ಯವಾದ ಪ್ಲೆಷರ್ ಗಾರ್ಡನ್ಸ್, ಉದ್ಯಾನಗಳಿತ್ತು, ಎಲ್ಲ ತುಂಬಿತ್ತು. ಅದರಿಂದ ಅದು ಒಳ್ಳೊಳ್ಳೆ ರಾಜರದ್ದು ಚೆನ್ನಾಗಿ ಆಳ್ತಾ ಇದ್ರು. ಆಮೇಲೆ ಅಂಥದ್ದು ನೋಡ್ಕೊಂಡು ರಾಮ ಮುಂದಕ್ಕೆ ಹೋದ. ಅಂದರೆ ನೋಡಿ, ನಮ್ಮ ದೇಶ ಮಾತ್ರ ಸಂಪದ್ಭರಿತವಾಗಿರುತ್ತೆ, ಸುತ್ತಮುತ್ತ ಬಡ ರಾಷ್ಟ್ರ ಇದ್ದರೆ ಆ ರಾಜ್ಯಕ್ಕೆ ಉಳಿಗಾಲ ಇಲ್ಲ. ಯಾಕಂದರೆ ಆ ದೇಶದ ರಾಜರು, ಆ ಜನಗಳು ಕದ್ದು ಮುಚ್ಚಿ ಈ ರಾಜ್ಯಕ್ಕೆ ಬರೋಕ್ಕೆ ಶುರು ಮಾಡ್ತಾರೆ ಅಲ್ವಾ. ಈಗ ಅಮೆರಿಕ ಅದೇ ತಾನೆ, ಅಮೆರಿಕ ಸಂಪದ್ಭರಿತವಾಗಿದ್ದರೆ ಮೆಕ್ಸಿಕೋದಿಂದ ಇಮಿಗ್ರೆಂಟ್ಸ್ ನುಗ್ಗಕ್ಕೆ ಶುರು ಮಾಡ್ತಾರೆ. ಭಾರತ ಸಂಪದ್ಭರಿತವಾಗಿದ್ದು ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಭಿಕಾರಿಗಳಾಗಿದ್ದರೆ ಅವ್ರೇನು ಮಾಡ್ತಾರೆ? ಕದ್ದು ಭಾರತಕ್ಕೆ ಬರ್ತಾರೆ. ಇದು ಹಾಗೆ ಸೊ ಸುತ್ತಮುತ್ತ ಮನೆ ರಾಜ್ಯರೆಲ್ಲ ಸಂಪದ್ಭರಿತವಾಗಿದ್ದರೆ ಎಲ್ಲರೂ ಅಲ್ಲೆಲ್ಲ ಸಂತೋಷವಾಗಿರ್ತಾರೆ. ಇದೆಲ್ಲ ನಡೆಯೋದಿಲ್ಲ ಅವಾಗ. ಅದು ನೋಡಿ, ಪೊಲಿಟಿಕಲ್ ಸೈನ್ಸ್ ನಮಗೆ ಗೊತ್ತಾಗುತ್ತೆ. ತತ್ರ ತ್ರಿಪದಗಾಂ ದಿವ್ಯಾಂ, ಹೀಗೆ ಮುಂದೆ ಹೋಗ್ತಾ ಮುಂದೆ ಏನು ಕಾಣುತ್ತೆ ರಾಮನಿಗೆ? ತತ್ರ ತ್ರಿಪದಗಾಂ ದಿವ್ಯಾಂ ಶೀತತೋಯಂ ಅಶೈವಲಾಂ ದದರ್ಶ ರಾಘವೋ ಗಂಗಾಂ ರಮ್ಯಾಂ ಋಷಿ ನಿಷೇವಿತಾಂ. ಗಂಗೆಯನ್ನು ಕಂಡ. ಎಂಥ ಗಂಗೆ? ತ್ರಿಪದಗಾಂ ಗಂಗಾಂ. ಆಗಲೇ ನಾವು ನೋಡಿದ್ವಿ ಬಾಲಕಾಂಡದಲ್ಲಿ. ಗಂಗೆ ತ್ರಿಪದಗ ಅಂದರೆ ಅವಳು ನಾರಾಯಣನ ಪಾದದಿಂದ ಹುಟ್ಟಿ ಬ್ರಹ್ಮದೇವರ ಕಮಂಡಲದಿಂದ ಕೆಳಗಿಳಿದು ದೇವತೆಗಳ ಸ್ವರ್ಗಲೋಕವನ್ನೆಲ್ಲ ದಾಟಿ ಭೂಮಿಗೆ ಬಂದು ಭೂಮಿಯನ್ನು ದಾಟಿ ಪಾತಾಳಕ್ಕೂ ಹೋಗ್ತಾಳೆ. ಹಾಗಾಗಿ ಅವಳನ್ನು ತ್ರಿಪದಗಾಂ ಅಂತ ಹೇಳ್ತಾರೆ. ಅಂಥ ಗಂಗೆಯನ್ನು ರಾಮಕಂಡ. ಎಂಥ ನೀರು? ಶೀತ ತೋಯ ಅಶೈವಲಾಂ, ತಣ್ಣಗಿನ ನೀರು. ಅಶೈವಲಾಂ, ಯಾವುದು ಪಾಚಿ ಕಟ್ಟಿಲ್ಲ, ಶುದ್ಧವಾದ ನಿರ್ಮಲವಾದ ನೀರು. ದದರ್ಶ ರಾಘವೋ ಗಂಗಾಂ, ಅಂಥ ಗಂಗೆ ನೋಡಿದ. ಎಂಥ ಗಂಗೆ? ರಮ್ಯಾಂ ಋಷಿ ನಿಷೇವಿತಾಂ, ಋಷಿಗಳು ಸೇವೆ ಮಾಡ್ತಿರುವಂಥ ಗಂಗೆ. ಋಷಿಗಳೆಲ್ಲ ಅಲ್ಲೆಲ್ಲ ಆಶ್ರಮ ಕಟ್ಟಿಕೊಂಡು ಗಂಗೆ ತೀರದಲ್ಲಿ ಗಂಗೆಯನ್ನು ಸೇವೆ ಮಾಡ್ತಾ, ಗಂಗೆಯಲ್ಲಿ ಸ್ನಾನ ಮಾಡ್ತಾ, ಅರ್ಘ್ಯವನ್ನು ಕೊಡ್ತಾ, ಎಲ್ಲೆಲ್ಲಿ ಗಂಗೆ ಹರಿದಿದ್ದು ಸುತ್ತ ಉದ್ದಕ್ಕೂ ಋಷಿಗಳ ಆಶ್ರಮನೇ ಇರ್ತಾ ಇತ್ತು. ಅಂದರೆ ಅಷ್ಟು ಋಷಿಗಳಿಗೆ ಗಂಗೆ ಅಂದರೆ ಪ್ರೀತಿ. ಋಷಿಗಳು ಸೇವೆ ಮಾಡ್ತಾ ಇರೋ ಗಂಗೆಯನ್ನು ರಾಮಕಂಡ. ಆ ಗಂಗೆಯ ಬಗ್ಗೆ ಸ್ವಲ್ಪ ಹೇಳ್ತಾರೆ. ಗಂಗೆ ಹೇಗೆ ಕಾಣಿಸ್ತಾ ಇದ್ಲು ಅಂತ. ಆಶ್ರಮೈರ್ ಅವಿದೂರಸ್ಥೈ ಶ್ರೀಮದ್ಭಿ ಸಮಲಂಕೃತ ಕಾಲೇಪ್ಸರೋಭಿ ಹೃಷ್ಟಾಭಿ ಸೇವಿತಾಂಬೋ ಹೃದಾಂ ಶಿವಾಂ. ಅಲ್ಲಲ್ಲಿ ಆ ಗಂಗೆಯ ತೀರದಲ್ಲಿ ಋಷಿಗಳ ಆಶ್ರಮ ಇರ್ತಿತ್ತು. ಆ ಋಷಿಗಳು ಅಲ್ಲಿ ಇದ್ದುಕೊಂಡು ತಮ್ಮ ಶಿಷ್ಯರಿಗೆ ಪಾಠವನ್ನು ಮಾಡ್ತಾ, ಅವರು ವೇದ ಚಿಂತನೆಯನ್ನು ಮಾಡ್ತಾ, ಧ್ಯಾನ ಮಾಡ್ತಾ ಅಲ್ಲಿರ್ತಾ ಇದ್ರು. ಆಮೇಲೆ ಇಂತಹ ಗಂಗೆಗೆ ಆಗಾಗ ಸ್ವರ್ಗಲೋಕದಿಂದ ಅಪ್ಸರೆಯರು ಬರ್ತಾ ಇದ್ರು ಸ್ನಾನ ಮಾಡೋದಕ್ಕೆ. ಗಂಗೆಯಲ್ಲಿ ಅಲ್ಲಿ ವಿಹಾರ ಅಂದರೆ ಎಂಜಾಯ್ ಮಾಡೋದಕ್ಕೆ ಗಂಗೆ ಅಪ್ಸರೆಯರು ಬರ್ತಾ ಇದ್ರು ಸ್ವರ್ಗಲೋಕದಿಂದ. ಸೇವಿತಾಂ ಅಂಬೋ ಹೃದಾಂ ಶಿವ, ಆ ಗಂಗೆ ನಿರ್ಮಲವಾದ ಮಂಗಳವಾದ ನೀರಲ್ಲಿ ಖುಷಿ ಪಡೋದಕ್ಕೆ ಅಪ್ಸರೆಯರು ಬರ್ತಾ ಇದ್ರು. ಅಷ್ಟೇ ಅಲ್ಲ, ದೇವದಾನವ ಗಂಧರ್ವೈಹಿ ಕಿನ್ನರೈರುಪಶೋಭಿತಾಂ. ದೇವತೆಗಳು, ದಾನವರು, ಗಂಧರ್ವರು, ಇವರೆಲ್ಲರೂ, ಕಿನ್ನರರು, ಇವರೆಲ್ಲರೂ ಬಂದು ಅಲ್ಲಲ್ಲಿ ಖುಷಿ ಪಡುವಂತಹ, ಎಂಜಾಯ್ ಮಾಡುವಂಥ, ಸ್ನಾನ ಮಾಡುವಂಥ ಜಾಗಗಳನ್ನು ರಾಮ ನೋಡ್ತಾ ಇದ್ದ. ಅವರೆಲ್ಲರೂ ಬಂದು ಅಲ್ಲಿ ಖುಷಿ ಎಂಜಾಯ್ ಮಾಡ್ತಾ ಇದ್ರು. ನಾಗ ಗಂಧರ್ವ ಪತ್ನಿಭಿ ಸೇವಿತಾಂ ಸತತಂ ಶಿಶುವಾಂ. ಅಷ್ಟೇ ಅಲ್ಲ, ನಾಗರು, ಗಂಧರ್ವರು, ನಾಗಪತ್ನಿಯರು ಅಂದರೆ ನಾಗಿನಿಯರು, ಗಂಧರ್ವಿಯರು, ಅವರೆಲ್ಲರೂ ಬಂದು ಗಂಗೆಯಲ್ಲಿ ಮಿಂದು ಸಂತೋಷ ಪಡ್ತಾ ವಿಹಾರ ಮಾಡ್ತಾ ಇದ್ರು ಅಂತಂದ್ರೆ ರಾಮ ನೋಡ್ದ. ದೇವ ಕ್ರೀಡ ಶತಾಕೀರ್ಣ ದೇವೋದ್ಯಾನಯುತಾಂ ನದೀಂ ದೇವಾರ್ಥಂ ಆಕಾಶಗತಾಂ ವಿಖ್ಯಾತಾಂ ದೇವಪದ್ಮಿನಿ. ಈ ಗಂಗೆ ಸ್ವರ್ಗದಲ್ಲಿ ಹರಿಯುವಾಗ ಹೇಗಿದ್ಲು ಅಂತ ವಾಲ್ಮೀಕಿ ಹೇಳ್ತಾರೆ. ಅಲ್ಲಿ ಸ್ವರ್ಗದಲ್ಲಿ ಹರಿದು ಬರುವಾಗ ಕೂಡ ಆ ಸ್ವರ್ಗಲೋಕದಲ್ಲಿ ಗಂಗೆ ಅಕ್ಕಪಕ್ಕದಲ್ಲಿ ಒಳ್ಳೊಳ್ಳೆ ಪರ್ವತಗಳು, ಮೌಂಟೇನ್ಸ್. ಆ ಪರ್ವತಗಳು ಏನಕ್ಕೆ? ದೇವತೆಗಳು ಖುಷಿಯಿಂದ ಅವ್ರು ಎಂಜಾಯ್ ಮಾಡೋದಕ್ಕೆ, ಫಾರ್ ಸ್ಪೋರ್ಟಿಂಗ್ ಆಫ್ ದ ದೇವತಾಸ್. ಖುಷಿಯಿಂದ ದೇವತೆಗಳು ವಿಹಾರ ಮಾಡ್ತಾ ಓಡಾಡ್ತಾ ಸುಖ ಪಡೋದಕ್ಕೆ ಆ ಗಂಗೆ ಪಕ್ಕದಲ್ಲಿ ಒಳ್ಳೊಳ್ಳೆ ಪರ್ವತಗಳಿತ್ತು. ಅಲ್ಲಿ ದೇವತೆಗಳು ಖುಷಿ ಪಡ್ತಾ ಇದ್ರು. ಆಮೇಲೆ ಅಲ್ಲಲ್ಲೇ ದೇವೋದ್ಯಾನ ಯುತಾಂ, ಅಲ್ಲಲ್ಲೇ ದೇವತೆಗಳಿಗೋಸ್ಕರ ಒಳ್ಳೊಳ್ಳೆ ಉದ್ಯಾನಗಳು, ಬ್ಯೂಟಿಫುಲ್ ಪ್ಲೆಷರ್ ಗಾರ್ಡನ್ಸ್ ದೇವತೆಗಳಿಗೋಸ್ಕರ ಇರ್ತಾ ಇತ್ತು ಆ ಗಂಗೆ ಸುತ್ತ. ಆಮೇಲೆ ದೇವಾರ್ಥಂ ಆಕಾಶಂ, ದೇವತೆಗಳಿಗೋಸ್ಕರ ಆಕಾಶದಲ್ಲಿ ಹರಿದು ಬರ್ತಾ ಇರ್ತಂಥ ಗಂಗೆ ವಿಖ್ಯಾತಾಂ ದೇವಪದ್ಮಿನಿ. ಅಂಥ ಗಂಗೆ ಸ್ವರ್ಗಲೋಕದಲ್ಲಿ ಅವಳ ನೀರಲ್ಲಿ ದೇವಲೋಕದ ಕಮಲ ಅರಳುತ್ತಾ ಇತ್ತು. ಭೂಲೋಕದಲ್ಲಿ ಗಂಗೆ ಬಂದಾಗ ಭೂಲೋಕದ ಕಮಲ ಅರಳುತ್ತೆ,
ದೇವಲೋಕದಲ್ಲಿ ಹರಿಯುವಾಗ ದೇವಲೋಕದ ಪದ್ಮಿನಿಗಳು ಅಂದರೆ ಕಮಲ ಅರಳುತ್ತಾ ಇತ್ತು. ಅಂಥ ಗಂಗೆ ಅಲ್ಲಿ ಗಂಗೆ ದೇವಲೋಕ. ಇನ್ನು ಭೂಮಿಯಲ್ಲಿ ಜಲಾಘಾತ ಅಟ್ಟಹಾಸೋಗ್ರಾಂ ಫೇನ ನಿರ್ಮಲ ಹಾಸಿನೀಂ ಕ್ವಚಿದ್ ವೇಣೀಕೃತ ಜಲಾಂ ಕ್ವಚಿದಾವರ್ತ ಶೋಭಿತಾಂ. ಇನ್ನು ಭೂಮಿಯಲ್ಲಿ ಗಂಗೆ ಹರಿಯುವಾಗ ಹೇಗೆ ಕೇಳೋದಿತ್ತು, ಕೆಲವು ಕಡೆ ಜೋರಾಗಿ ಧಾಡ್ ಅಂತ ಬಂದು ಗಂಗೆ ಹರಿತಾ ಬಂಡೆ ಗುದ್ದಿದ್ರೆ ಅದರಿಂದ ಬಂದು ಶಬ್ದ ಒಳ್ಳೆ ಗಂಗೆ ಅಟ್ಟಹಾಸ ಮಾಡ್ತಾಳೆ. ಅಟ್ಟಹಾಸ ಏರಿದ ಧ್ವನಿಯಲ್ಲಿ ನಗುವುದು ಅಟ್ಟಹಾಸ ಅಂತಾರೆ. ಗಂಗೆ ಅಟ್ಟಹಾಸ ಥರ ಕೇಳಿಸ್ತಾ ಇತ್ತು ಅವಳು ಬಂಡೆ ಗುದ್ದಾಗ ಬಂದಿದ್ದ ಶಬ್ದ. ಆಮೇಲೆ ಇನ್ನು ಅದು ಗುದ್ದಿದಾಗ ನೊರೆ ಬರ್ತಾ ಇತ್ತಲ್ಲ, ಆ ಬಿಳಿಯದ ನೊರೆ ಹೇಗೆ ಕಾಣಿಸ್ತಿತ್ತು ಅಂದರೆ ಗಂಗೆಯ ನಗು, ಬೆಳ್ಳಗಿನ ಗಂಗೆಯ ನಗು ಏನೋ ಅನ್ನಿಸ್ತಾ ಇತ್ತು. ಫೇನ ನಿರ್ಮಲವಾದ ಆ ಗಂಗೆಯ ನಗು ಥರ ಅನ್ನಿಸ್ತಾ ಇತ್ತು ಆ ನೊರೆ. ಆಮೇಲೆ ಕ್ವಚಿತ್ ವೇಣೀಕೃತ ಜಲ. ಇನ್ನು ಕೆಲವು ಕಡೆಯಿಂದ ಗಂಗೆ ಹರಿತಾ ಇದ್ರೆ ಒಳ್ಳೆ ಹೆಣ್ಮಕ್ಳು ಜಡೆ ಥರ ಹಿಂಗೆ ಸುರುಳಿ ನೀರು ಒಂದ್ರ ಮೇಲೆ ಒಂದು ಮಾಡಿಕೊಂಡು ಗಂಗೆ ಹೆಣ್ಮಕ್ಳು ಜಡೆ ಥರ ಕಾಣಿಸ್ತಾ ಇತ್ತು. ಇನ್ನು ಕೆಲವು ಕಡೆ ಆವರ್ತ ಶೋಭಿತಾಂ, ಒಳ್ಳೆ ದೊಡ್ಡ ದೊಡ್ಡ ಸುರುಳಿಗಳು, ಅಂದರೆ ಸುಳಿ ಅಂತ ಹೇಳ್ತಾರೆ, ಸುರುಳಿಗಳು ಕಾಣಿಸ್ತಾ ಇತ್ತು ನದಿಯಲ್ಲಿ. ಆಮೇಲೆ ಕ್ವಚಿತ್ ಸ್ಥಿಮಿತ ಗಂಭೀರಾಂ ಕ್ವಚಿತ್ ವೇಗ ಸಮಾಕುಲಾಂ. ಕೆಲವು ಕಡೆ ಅಂತೂ ಗಂಭೀರ, ತುಂಬ ಆಳವಾಗಿದೆ, ನೀರು ಹರಿತಾ ಇದೆಯೋ ಇಲ್ವೋ ಅಂತ ಅನುಮಾನ ಬರೋಷ್ಟು ನೀರು ಸ್ತಬ್ಧವಾಗಿದೆ, ಯಾಕಂದ್ರೆ ತುಂಬ ಆಳ ಇದೆ, ಶಾಂತ ಹೋಗ್ತಾ ಇದ್ದಾಳೆ ಗಂಗೆ. ಕ್ವಚಿತ್ ವೇಗ ಸಮ. ಇನ್ನು ಕೆಲವು ಕಡೆ ರ್ಯಾಪಿಡ್ಸ್ ಅಂತೀವಲ್ಲ, ಈಗ ನಮ್ಮ ಹಿಮಾಚಲ ಪ್ರದೇಶ ಗಂಗೆ ರ್ಯಾಪಿಡ್ಸ್ ಇದೆ, ಕೆಲವು ಕಡೆ ವೇಗವಾಗಿ ಗಂಗೆ ಹರಿತಾ ಇದ್ದಾಳೆ, ವೇಗ ಸಮಾಕುಲಾಂ. ಕ್ವಚಿತ್ ಗಂಭೀರ ನಿರ್ಘೋಷಾಂ. ಕೆಲವು ಕಡೆ ಗಂಭೀರ, ತುಂಬ ಅಂದರೆ ಅವಳು ಗೊತ್ತಾಗುತ್ತೆ ನಾನು ಹರಿತಾಳಲ್ಲೂ ಹಾಗಿದ್ದಾಳೆ, ಗಂಭೀರ ನಿರ್ಘೋಷಾಂ. ಕ್ವಚಿತ್ ಭೈರವನಿ. ಆದರೆ ಹೆಂಗೆ ಹರಿತಾಳೆ ಅಂತ ಕೆಲವು ಕಡೆ ಸದ್ಯ ಇಲ್ಲ ಗಂಗೆ, ನದಿ ಹರಿತೆಯೋ ನಾನು ಶಬ್ದನೇ ಇಲ್ಲ ಕೆಲವು ಕಡೆ. ಇನ್ನು ಕಡೆ ಭೈರವನಿಸು, ಇನ್ನು ಕಡೆ ಅಂತೂ ಹೆದರಿಕೆ ಆಗುವಂಥ ಗಂಗೆ ಶಬ್ದ ಬರ್ತದೆ. ಹೀಗೆ ಆ ನದಿಯ ಸೌಂದರ್ಯವನ್ನು ವಾಲ್ಮೀಕಿಗಳು ಬಳಸ್ತಾ, ಇಂಥ ನದಿಯನ್ನು ರಾಮ ನೋಡ್ತಾ ಇದ್ದಾನಲ್ಲಿ. ದೇವಸಂಘಾತ ಪ್ರತಜಲಾಂ ನಿರ್ಮಲೋತ್ಪಲ ಸಂಕುಲಾಂ ಕ್ವಚಿತ್ ಆಭೋಗ ಪುಲಿನಾಂ ಕ್ವಚಿನ್ ನಿರ್ಮಲ ವಾಲುಕಾಂ. ದೇವತೆಗಳು ಅಲ್ಲಲ್ಲಿ ಬಂದು ಕೂಡಿ ಗಂಗೆ ತೀರದಲ್ಲಿ ಅಲ್ಲಲ್ಲಿ ಸ್ನಾನ ಮಾಡ್ತಾ ಸಂತೋಷ ಪಡ್ತಾ ವಿಹಾರ ಮಾಡ್ತಾ ಇದ್ದಾರೆ, ಸುಖ ಪಡ್ತಾ ಇದ್ದಾರೆ. ಇನ್ನು ಕೆಳಗಡೆ ನಿರ್ಮಲೋತ್ಪಲ ಸಂಕುಲಾಂ. ಉತ್ಪಲ ಅದೊಂದು ಹೂ, ಅಂದರೆ ನೈದಿಲೆಯಲ್ಲಿ ಎರಡು ಥರ ಬರುತ್ತೆ, ಉತ್ಪಲ ಮತ್ತು ಕುಮುದ ಅಂತ. ಉತ್ಪಲ ಅಂದರೆ ಬೆಳಗ್ಗೆ ಹೊತ್ತು ಅರಳುವ ನೈದಿಲೆಗೆ ಉತ್ಪಲ ಅಂತಾರೆ, ರಾತ್ರಿ ಹೊತ್ತು ಅರಳುವ ನೈದಿಲೆಗೆ ಕುಮುದ ಅಂತಾರೆ. ಸೊ ಹಾಗೆ ನಿರ್ಮಲ ಅಂದರೆ ಬೆಳ್ಳಗಿರುವ ಉತ್ಪಲ ಹೂಗಳು ಅರಳುತ್ತಾ ಇತ್ತು, ತುಂಬಿಕೊಂಡಿತ್ತು ಎಲ್ಲ ಕಡೆ. ಕೆಲವು ಕಡೆ ಕ್ವಚಿತ್ ಆಭೋಗ ಶೋಭೆ. ಇನ್ನು ಕೆಲವು ಕಡೆ ಗಂಗೆ ತೀರದಲ್ಲಿ ಅಥವಾ ಗಂಗೆಯಲ್ಲಿ ಬೇಕಾದಷ್ಟು ಹಾವುಗಳಿರ್ತಾ ಇತ್ತು. ಆಮೇಲೆ ಕ್ವಚಿತ್ ನಿರ್ಮಲ ವಾಲುಕಾಂ. ಇನ್ನು ಕೆಲವು ಕಡೆ ಗಂಗೆ ತೀರದಲ್ಲಿ ಬ್ಯೂಟಿಫುಲ್ ವೈಟ್ ಸ್ಯಾಂಡಿ ಬೀಚಸ್, ಒಳ್ಳೆ ದೊಡ್ಡ ಅಗಲವಾದ ಬಿಳಿಯಾಗಿರೋ ಮರಳಿನ ಹಾಸು. ಅದು ನೋಡಿ ಎಷ್ಟು ಚೆನ್ನಾಗಿರ್ಬೋದಲ್ವಾ. ಇವತ್ತು ನಮ್ಮ ತಲಕಾಡಲ್ಲಿ ಸ್ವಲ್ಪ ನಮ್ಗೆ ಅದು ಕಾಣುತ್ತೆ. ನಮ್ಮ ಕಾವೇರಿಯಲ್ಲಿ ಹೋದ ತಲಕಾಡಲ್ಲಿ ಒಂದು ಕಾಲ ಈಗ ಉಳಿಸ್ಕೊಂಡಿದ್ದಾರೆ, ಬಟ್ ಆದರೆ ತುಂಬ ಟೂರಿಸ್ಟಿಂದ ಗಲೀಜಾಗ್ಬಿಟ್ಟಿದೆ. ಬಟ್ ಹಿಂದೆ ಎಷ್ಟು ಚೆನ್ನಾಗಿತ್ತು ಅದನ್ನು ಗಂಗೆಯಲ್ಲಿ ನೆನೆಸ್ಕೊಳ್ಳಿ, ಅದರ ಬಹುಶಃ 10 times 100 times ಅಷ್ಟು ಚೆನ್ನಾಗಿತ್ತು. ವಿಶಾಲವಾದ ಬಿಳಿಯಾದ ಮರಳಿನ ಹಾಸು ಗಂಗೆ ತೀರದಲ್ಲಿ, ಏನು ಸುಖವಾಗಿರ್ಬೇಡ ಹಾಗಿತ್ತು, ಹಾಗೆ ಕಾಣಿಸ್ತಾ ಇತ್ತು. ಹಂಸಸಾರಸ ಸಂಘುಷ್ಟಾಂ ಚಕ್ರವಾಕೋಪ ಶೋಭಿತಾಂ ಸದಾ ಮತ್ತೈಶ್ಚ ವಿಹಾರೈಹಿ ಅಭಿಪನ್ನಾಂ ಅನಿಂದಿತಾಂ. ಇನ್ನು ಕೆಲವು ಕಡೆ ಹಂಸ ಪಕ್ಷಿಗಳು, ಸಾರಸ ಪಕ್ಷಿಗಳು ಒಟ್ಟೊಟ್ಟಿಗೆ ಸೇರಿ ಹಾಡ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ. ಆಮೇಲೆ ಚಕ್ರವಾಕ ಪಕ್ಷಿಗಳು ಎಲ್ಲ ಕೂಡ್ಕೊಂಡಿದೆ ಸದಾ. ಮತ್ತು ಆ ಪಕ್ಷಿಗಳೆಲ್ಲ ಏನು, ಅವಕ್ಕೆ ಆ ಪಕ್ಷಿಗಳಿಗಂತೂ ಆ ನದಿ ತೀರದಲ್ಲಿ ನದಿಯಲ್ಲಿ ಬಿಟ್ಟಿರೋ ಕಮಲದ ಹೂಗಳ ಕೇಸರಿಯನ್ನು ತಿಂದು, ಆ ಹೂಗಳನ್ನು ತಿಂದು ಹೂವಿನ ರಸವನ್ನು ಕುಡಿದು ಅವಕ್ಕೆಲ್ಲ ಮತ್ತೇರಿಬಿಟ್ಟಿದೆ, ಇಂಟಾಕ್ಸಿಕೇಟೆಡ್, ಮತ್ತೇರಿಬಿಟ್ಟಿದೆ. ಮತ್ತೇರಿ ಏನು ಹಾಡು ಹೇಳಿದ್ದ ಪಕ್ಷಿಗಳು ಸುಖಪಟ್ಟಿದ್ದೆ, ಓಡಾಡಿದ್ದೆ, ಖುಷಿ ಹಾಗೆ ಎಲ್ಲ ಖುಷಿಯಾಗಿದ್ದಾವೆ. ವಿಹಾರೈರ್ ಅಭಿಪನ್ನಂ ಅನಿಂದಿತ. ಹೀಗೆ ಕ್ವಚಿತ್ ತೀರ ರುಹೈರ್ ವೃಕ್ಷೈರ್ ಮಾಲಾಭಿರಿವ ಶೋಭಿತಾಂ ಕ್ವಚಿತ್ ಫುಲ್ಲೋತ್ಪಲಚ್ಛನ್ನಾಂ ಕ್ವಚಿತ್ ಪದ್ಮವನಾಕುಲಾಂ. ಇನ್ನು ಕೆಲವು ಕಡೆ ಅಂತೂ ಆ ಗಂಗೆ ಸುತ್ತ ಮರಗಳು ಬೆಳೆದಿದೆ, ಆ ಮರಗಳು ಒಳ್ಳೆ ಹೂ ಬೆಳೆದಿದೆ. ಅದು ಮೇಲಿಂದ ನೋಡಿದ್ರೆ ಹೆಂಗೆ ಕಾಣ್ತಾ ಇದೆ ಅಂದರೆ ಅದೆಲ್ಲ ಒಳ್ಳೆ ಗಂಗೆಗೆ ಯಾರೋ ಹೂವಿನ ಮಾಲೆ ಹಾಕ್ದಂಗೆ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ವಚಿತ್ ಕೆಲವು ಕಡೆ ಅಲ್ಲಲ್ಲೇ ತುಂಬ ನೈದಿಲೆಗಳು ಬೆಳೆದಿದೆ, ಉತ್ಪಲ, ಆಮೇಲೆ ಕಮಲ ಎಲ್ಲ ಕಡೆ ತುಂಬಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಕಮಲದ ಕೇಸರಿ ಇರುತ್ತಲ್ಲ, ಆ ಕೇಸರಿ ಅಂದರೆ ಕಮಲದ ಮಧ್ಯ ಇರುತ್ತೆ, ಅದನ್ನು ಕೇಸರಿ ಅಂತಾರೆ. ಆ ಕೇಸರಿಯಿಂದ ಅದು ಸಣ್ಣ ಸಣ್ಣ ಪೋಲನ್ಸ್ ಬೀಳುತ್ತೆ. ಆ ಪೋಲನ್ಸ್ ಬಿದ್ದ ಕೆಂಪಿಗೆ ಕೆಲವು ಕಡೆ ಕೆಂಪು ಕಾಣಿಸ್ತಾ ಇತ್ತು ನದಿ ನೀರೆಲ್ಲ. ಕ್ವಚಿತ್ ಕುಮುದ ಖಂಡೈಶ್ಚ ಕುಡ್ಮಲೈರ್ ಉಪಶೋಭಿತ ನಾನಾ ಪುಷ್ಪ ರಜೋಧ್ವಸ್ತ ಸಮದಾಮಿವ ಚಕ್ಕುಚಿತ್. ಅಲ್ಲಲ್ಲಿ
ಆ ಕುಮುದಗಳ ಮೊಗ್ಗುಗಳು ಇನ್ನೂ ಅರಳಿಲ್ಲ, ಆ ಮೊಗ್ಗು ಕಾಣಿಸ್ತಾ ಇದೆ. ಇನ್ನು ಕೆಲ ಕಡೆ ಕುಡ್ಮಲೆ ಅಂದರೆ ಕಾಡು ಮಲ್ಲಿಗೆ ಅಂತಲ್ಲ, ಕಾಡು ಮಲ್ಲಿಗೆಗಳು. ಆಮೇಲೆ ಇನ್ನು ಕಡೆ ನಾನಾ ಪುಷ್ಪ ರಸೋಧ್ವಸ್ತ, ಅನೇಕ ಮರದ ಪುಷ್ಪಗಳು, ಕಮಲದ್ದು ಎಲ್ಲದ್ರದ್ದು ಆ ಪೋಲನ್ಸ್ ಅದೇನಿರುತ್ತಲ್ಲ, ಆ ಪರಾಗ ಉದುರಿ 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 ಉದುರಿ, ಆದರೆ ಕೆಂಪಿರುತ್ತೆ ಪರಾಗ, ಕೆಂಪು ನಸುಗೆಂಪಿರುತ್ತೆ. ಅದು ಉದುರಿ ಉದುರಿ ಅದು ಹೇಗೆ ಕೆಂಪಾಗಿದ್ದು ನೀರು ಅಂದರೆ, ಅದು ನೋಡೋಕ್ಕೆ ಒಳ್ಳೆ ತಾರುಣ್ಯ ಬಂದಿರುವ ಹೆಣ್ಣು ಬಳಗುತ್ತಾ ಇದ್ದಾಳೆ. ಅವಳು ಸುಂದರವಾಗಿ ಕೆಂಪಾಗಿ ಹೇಗೆ ಕಾಣಿಸ್ತಾಳೋ ಹಾಗೆ ಗಂಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಲು. ಆಮೇಲೆ ಹೇಳ್ತಾರೆ, ವ್ಯಪೇತ ಮಲ ಸಂಘಾತ ಮಣಿನಿರ್ಮಲ ದರ್ಶನ ದಿಶಗಜೈರ್ ವನಗಜೈರ್ ಮತ್ತೈಶ್ಚ ವರವಾರಣೈಹಿ. ಇನ್ನು ಆ ಗಂಗೆ ತೀರದ ಕಾಡುಗಳಲ್ಲಿ ಆನೆಗಳಂತೂ ಚೆನ್ನಾಗಿ ತಿನ್ಕೊಂಡು ಖುಷಿಯಾಗಿ, ಆ ಗಂಡಾನೆಗಳಂತೂ ಸದ್ದು ಮಾಡ್ತಾ ಎಲ್ಲ ಮತ್ತು ಬಂದ್ಬಿಟ್ಟಿದೆ. ಅವಕ್ಕೆ ಹೆಣ್ಣಾನೆ ಕೂಡ್ಕೊಂಡು ರಮಿಸ್ತಾ ಇದೆ, ಸುಖ ಪಡ್ತಾ ಇದೆ. ಏನು ಬಿದಿರು ತಿಂದಿದ್ದೇನು ಅಥವಾ ಕಬ್ಬು ತಿಂದಿದ್ದೇನು, ಬಾಳೆ ತಿಂದಿದ್ದೇನು ತಿಂದ್ಕೊಂಡು ಸುಖವಾಗಿ ಜೋರಾಗಿ ಏಳಿಡ್ತಾ. ಆ ಒಂದೊಂದು ಆನೆಗಳು ಹೇಗಿತ್ತು ಅಂದರೆ ದಿಗ್ಗಜಗಳು. ಈ ದಿಗ್ಗಜಗಳ ಬಗ್ಗೆ ನಾವು ಬಾಲಕಾಂಡದಲ್ಲಿ ಇದೇ ಗಂಗಾವತರಣ ಪ್ರಸಂಗದಲ್ಲಿ ನೋಡಿದ್ದೀವಿ, ದಿಗ್ಗಜ ಏನು ಅಂತ. ಅದನ್ನು ಮತ್ತೆ ಕೇಳಿದ್ರೆ ನೆನಪಾಗ್ಬೋದು. ಆ ಒಂದೊಂದು ಆನೆ ತಿಂದು ಎಷ್ಟು ಪುಷ್ಟವಾಗಿ ಬೆಳೆದ್ಬಿಟ್ಟಿದೆ ಆನೆಗಳು ಅಂದರೆ, ಒಂದೊಂದು ಆನೆ ದಿಗ್ಗಜಗಳ ಥರ ಕಾಣಿಸ್ತಾ ಇದೆ. ಮತ್ತು ಬಂದು ಕಾಡ ಓಡಾಡ್ತಾ ಇದ್ದೇವೆ ಗೀಳ್ತಾ ಖುಷಿಯಾಗಿ ಕಾಡಲ್ಲಿ. ಗಂಗೆ ಕಾಡಿನಲ್ಲಿ ಈ ಆನೆಗಳು ಸದ್ದೇ ಕೇಳಿಸ್ತಾ ಇದೆ. ದೇವರಾಜೋಪವಾಹ್ಯೈಶ್ಚ ಸನ್ನಾದಿತ ವನಾಂತರಂ. ಹೀಗೆ ಆ ಒಂದೊಂದು ಆನೆಗಳು ಒಳ್ಳೆ ಇಂದ್ರನ ಐರಾವತ ಆನೆ ಥರ ಕಾಣಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದೆ ಆನೆಗಳೆಲ್ಲ. ಗಂಗೆಯ ನೀರನ್ನು ಕುಡಿದು, ಗಂಗೆ ಕಾಡಿನ ಹಣ್ಣುಗಳನ್ನು ಮರಗಳನ್ನು ತಿಂದು ಅಷ್ಟು ಬೆಳೆದ್ಬಿಟ್ಟಿದೆ ಆನೆಗಳು. ಆಮೇಲೆ ಪ್ರಮದಾಮಿವ ಯತ್ನೇನ ಭೂಷಿತಾಂ ಭೂಷಣೋತ್ತಮೈ ಫಲಪುಷ್ಪೈ ಕಿಸಲೈರ್ವೃತಾಂ ಗುಲ್ಮೈರ್ದ್ವಿಜೈಸ್ತಥಾ ವಿಷ್ಣುಪಾದಾಚ್ಯುತಾಂ ದಿವ್ಯಾಂ ಅಪಾಪಾಂ ಪಾಪನಾಶಿನೀಂ. ಪ್ರಮದಾಮಿವ ಹೆಣ್ಣಿನಂತೆ ಹೇಗೆ, ಎಂಥ ಹೆಣ್ಣು? ಪ್ರಮದಾಮಿವ ಯತ್ನೇನ ಭೂಷಿತಾಂ. ಆ ಗಂಗೆ ಹೇಗೆ ಕಾಣಿಸ್ತಾ ಇದೆ ಅಂದರೆ ಒಳ್ಳೆ ಹೆಣ್ಣು, ಒಳ್ಳೆ ಅಲಂಕೃತವಾದ ಹೆಣ್ಣು. ಯಾವುದರಿಂದ ಅಲಂಕಾರ ಆಗಿದೆ ಗಂಗೆಯನ್ನು ಹೆಣ್ಣಿಗೆ? ಫಲಪುಷ್ಪೈ ಹಣ್ಣುಗಳಿಂದ, ಹೂವುಗಳಿಂದ, ಚಿಗುರುಗಳಿಂದ, ಮೊಗ್ಗುಗಳಿಂದ, ಅಲ್ಲಲ್ಲಿ ಬೆಳೆದ ಸಣ್ಣ ಸಣ್ಣ ಗಿಡಗಳಿಂದ, ಇದನ್ನೆಲ್ಲ ಗಂಗೆಗೆ ಅನೇಕ ರೀತಿ ಅಲಂಕಾರ ಮಾಡಿದಂಥ ಒಳ್ಳೆ ಸುಂದರವಾದ ಹೆಣ್ಣಿನ ಥರ, ತರುಣಿಯ ಥರ ಕಾಣಿಸ್ತಾ ಇದ್ದಾಳೆ ಗಂಗೆ. ಆ ಗಂಗೆ ಯಾರು? ವಿಷ್ಣುಪಾದಾಚ್ಯುತಾಂ ದಿವ್ಯಾಂ ಅಪಾಪಾಂ ಪಾಪನಾಶಿನೀಂ. ಸ್ವಯಂ ಭಗವಂತನಾದ ನಾರಾಯಣ ವಿಷ್ಣುವಿನ ಪಾದದಿಂದ ಇಳಿದು ಬಂದಂಥ ಗಂಗೆ ದಿವ್ಯಾಂ. ಅವಳು ಸಾಮಾನ್ಯ ನೀರಲ್ಲಪ್ಪ ಅವಳು ಗಂಗೆ. ನೋಡಿ, ಇವಳು ಸಾಮಾನ್ಯ H2O ಅನ್ಕೋಬೇಡಿ, ವಾಟರ್ ಅನ್ಕೋಬೇಡಿ. ಅವಳು ದಿವ್ಯಳು. ಮತ್ತು ಅಪಾಪಾಂ, ಅವಳಲ್ಲಿ ಯಾವುದೇ ಪಾಪ ಇಲ್ಲ. ಪಾಪನಾಶಿನಿ, ಆದರೆ ನಿಮ್ಮ ಪಾಪವನ್ನು ಅವಳು ಕಳೆಯಬಲ್ಲಳು. ಅಂತಹ ಗಂಗೆಯನ್ನು ರಾಮ ನೋಡ್ದ. ಶಿಂಶುಮಾರೈಶ್ಚ ನಕ್ರೈಶ್ಚ ಭುಜಂಗೈಶ್ಚ ಸಮನ್ವಿತಾಂ ಶಂಕರಸ್ಯ ಜಟಾಜೂಟಾತ್ ಭ್ರಷ್ಟಾಂ ಸಾಗರ ತೇಜಸ. ಇನ್ನು ಆ ಗಂಗೆಯಲ್ಲಿ ಚೇಳುಗಳಿದೆ, ಮೊಸಳೆಗಳಿದೆ, ಹಾವುಗಳಿದೆ. ಇಂಥ ಎಲ್ಲದರಿಂದ ಕೂಡಿರೋ ಗಂಗೆ ಶಂಕರಸ್ಯ ಜಟಾಜೂಟಾತ್ ಭ್ರಷ್ಟಾಂ ಸಾಗರ ತೇಜಸ. ವಿಷ್ಣುವಿನ ಪಾದದಿಂದ ಇಳಿದು ಬಂದು ಅವಳು ಏನಾದ್ಲು? ವಿಷ್ಣುವಿನ ಪಾದ ತೀರ್ಥ. ಗಂಗಾ ಅವಳು ಹರಿಪಾದೋದಕ ಅಂದರೆ ದೇವರ ಪಾದ ತೀರ್ಥ. ಅವಳು ಬಂದಿದ್ದವಳು. ಅವಳನ್ನ ಏನು ಮಾಡಿದ್ಲು? ಶಂಕರ ಮಹಾದೇವ ಶಿವ, ಇವತ್ತು ಶಿವರಾತ್ರಿ, ಆ ಶಿವ ಏನು ಮಾಡ್ದ? ಗಂಗೆಯನ್ನು ತನ್ನ ಜಟೆಯಲ್ಲಿ ತುಂಬಿಕೊಂಡ್ಬಿಟ್ಟ. ಕಥೆಯ ಪ್ರಕಾರ ಏನಂತ ನಾವು ಕೇಳೋದು, ಹೌದು ಗಂಗೆಗೆ ನಾನು ಇಳಿಯೋ ರಭಸದಲ್ಲಿ ಭೂಮಿ ಕೊಚ್ಚೋಗ್ಬಿಡುತ್ತೆ ಅಂತ ಅಂತಿದ್ಲು. ಆಗ ಭಗೀರಥ ಪ್ರಾರ್ಥನೆ ಮಾಡಿದ ಶಿವನಿಗೆ. ಆಗ ಗಂಗೆಗೆ ಹೇಳ್ದ, ನೀನು ಬರೋದಾದರೆ ನನ್ನ ಮೂಲಕನೇ ಬರಬೇಕು, ನನ್ನ ಜಟೆ ಕಟ್ಟದ. ಆಗ ಗಂಗೆ ವೇಗ ಪೂರ್ತಿ ಇಳಿದೋಯ್ತು. ಗಂಗೆ ಶಿವನ ಜಟೆಯಿಂದ ನಿಧಾನಕ್ಕೆ ಇಳಿದು ಬರುವುದು. ಅಂದರೆ ಗಂಗೆ ಏನು? ನಾರಾಯಣನ ವಿಷ್ಣುವಿನ ಪಾದೋದಕ ತೀರ್ಥ. ಆ ವಿಷ್ಣುವಿನ ಪಾದೋದಕ ಯಾವಾಗಲೂ ಎಲ್ಲಿರುತ್ತೆ? ಶಿವನ ತಲೆಯಲ್ಲಿ ಮೇಲಿರುತ್ತೆ. ಅದಕ್ಕೆ ಹೇಳೋದು ನಾವು, ಭಾಗವತ ಹೇಳೋದು, ಶಿವ ಅಂದರೆ ಯಾರು? ಸದಾಶಿವ. ಅವನು ವೈಷ್ಣವಾನ ಯಥಾಶಂಭು. ಭಾಗವತರಲ್ಲಿ ವಿಷ್ಣು ಭಕ್ತರಲ್ಲಿ ಅಗ್ರಗಣ್ಯ ಅಂದರೆ ಶಂಕರ, ಸದಾಶಿವ, ಮಹಾದೇವ, ಶಿವ. ಯಾಕೆಂದರೆ ವಿಷ್ಣುವಿನ ಪಾದೋದಕ, ಹರಿಯ ಪಾದದ ತೀರ್ಥ ಅವನ ತಲೆಯಲ್ಲಿ ಸದಾ ಧರಿಸಿರ್ತಾನೆ. ಅಂಥ ಶಂಕರನ ಜಟೆಯಿಂದ ಅವಳು ಇಳು ಬಂದಿದ್ದು ಯಾತಕ್ಕೋಸ್ಕರ? ಅವನು ಬಿಡೋದು ತಯಾರಿರಲಿಲ್ಲ ಶಂಕರ. ಆದರೆ ಬಂದು ತಪಸ್ ಮಾಡ್ದ. ಯಾರು? ಭಗೀರಥ. ಶಂಕರ, ಮಹಾದೇವ, ಪ್ರಭು, ನಮ್ಮ ಪೂರ್ವಜರು ಉದ್ಧಾರ ಆಗಬೇಕು, ಭೂಮಿ ಉದ್ಧಾರ ಆಗಬೇಕು, ದಯವಿಟ್ಟು ನಿನ್ನ ಜಟೆಯಿಂದ ವಿಷ್ಣು ತೀರ್ಥವನ್ನು, ಹರಿಪಾದೋದಕವನ್ನು ಇಳಿಸಬೇಕು ಅಂತ ಹೇಳ್ದ. ಆವಾಗ ಶಿವ ಮನಸ್ಸು ಇಳಿಸ್ದ. ಆಮೇಲೆ ಸಮುದ್ರ ಮಹಿಷೀಂ ಗಂಗಾಂ ಸಾರಸ ಕ್ರೌಂಚನಾದಿತಾಂ
ಆಸಸಾದ ಮಹಾಬಾಹು ಶೃಂಗವೇರಪುರಂ ಪ್ರತಿ. ಎಂಥ ಗಂಗೆಯವಳು ಎಲ್ಲಿ ಹೋಗ್ತಾ ಇದ್ದಾಳೆ? ಸಮುದ್ರಕ್ಕೆ ಹೋಗ್ತಾ ಇದ್ದಾಳೆ. ಯಾಕೆ? ಸಮುದ್ರ ಮಹಿಷಿ. ಸಮುದ್ರ ರಾಜ ಯಾರು? ಸಮುದ್ರ ದೇವತೆ ಯಾರು? ವರುಣ. ಎಲ್ಲ ನೀರುಗಳಿಗೆ ರಾಜ ಅವನು ವರುಣ, ಸಮುದ್ರಕ್ಕೆ ರಾಜ ವರುಣ. ಆ ವರುಣನ ಹೆಂಡತಿ ಯಾರು? ಗಂಗೆ. ಹಾಗಾಗಿ ಗಂಗೆ ಶಿವನ ಹೆಂಡತಿ ಅಲ್ಲ, ವರುಣನ ಹೆಂಡತಿ, ಸಮುದ್ರದ ವರುಣನ ಹೆಂಡತಿ. ಸಮುದ್ರ ಮಹಿಷಿ ನೆನ್ಬಿಟ್ಕೊಳ್ಳಿ. ಸಮುದ್ರ ಮಹಿಷಿ ಅಂದರೆ ರಾಣಿ ಪಟ್ಟದರಸಿ. ಆ ಸಮುದ್ರ ರಾಜನ ಹೆಂಡತಿಯವಳು ಸಮುದ್ರ ಮಹಿಷಿ ಗಂಗಾಂ ಸಾರಸ ಕ್ರೌಂಚನಾದಿತ. ಅವಳ ಗಂಗೆ, ಆ ಗಂಗೆಯಲ್ಲಿರುವ ಆ ಸಾರಸ ಪಕ್ಷಿ, ಕ್ರೌಂಚ ಪಕ್ಷಿಗಳ ನಾದ ಇದು ಗಂಗೆಯದ್ದೇ ಕೊರಳ ಧ್ವನಿ ಅಂತ ಅನ್ನಿಸ್ತಾ ಇದೆ. ಆಸಸಾದ ಮಹಾಬಾಹು ಶೃಂಗವೇರಪುರಂ ಪ್ರತಿ. ಇದನ್ನೆಲ್ಲ ನೋಡ್ತಾ ರಾಮ ಶೃಂಗವೇರಪುರಕ್ಕೆ ಬಂದ. ಆ ಶೃಂಗವೇರಪುರ ಗಂಗೆ ತೀರದಲ್ಲಿದೆ. ಶೃಂಗವೇರಪುರಕ್ಕೆ ಬಂದ. ಇಂಥ ನೋಡಿ, ಗಂಗೆಯ ಬಗ್ಗೆ ಇಷ್ಟೊಂದು 8 ಶ್ಲೋಕದಲ್ಲಿ ಕೊಟ್ಟರು. ಯಾಕೆ ಇದು ಕೊಡಬೇಕಾಗಿತ್ತು ವಾಲ್ಮೀಕಿಗಳು? ಅಥವಾ ನಾವು ಯಾಕೆ ಇದು ನೋಡಬೇಕಾಗಿತ್ತು? ಬಿಟ್ಟು ಹೋಗಿ ಗಂಗೆಗೆ ಬಂದ ರಾಮ, ಗಂಗೆ ದಾಟ್ ಹೋಗಿ ಹೇಳ್ಬೋದಾಗಿತ್ತಲ್ವ? ನೋಡಿ, ನಮಗೆ ಒಂದು ನದಿ ಹೇಗಿತ್ತು, ಒಂದು ನದಿ ಹೇಗಿರಬೇಕು, ಒಂದು ಹೇಗಿರಬಾರ್ದು ಅಂತ ನಮ್ಗೆ ಗೊತ್ತಾಗ. ಇವತ್ತು ನಮಗೆ ಎಲ್ಲ ಸಿಟಿಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ನದಿ ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ, ಆ ನದಿಯ ಸೌಂದರ್ಯ ಗೊತ್ತಿಲ್ಲ, ನದಿ ಹೇಗಿರಬೇಕು ಅಂತ ಗೊತ್ತಿಲ್ಲ. ಯಾಕೆ ಮನೆಗೆ ಟ್ಯಾಪಲ್ಲಿ ನೀರು ಬರುತ್ತೆ, ಆ ನದಿಗೆ ಯಾರು ಇಂಡಸ್ಟ್ರಿಯಲ್ ವೇಸ್ಟ್ ಹಾಕಲಿ, ಸೀವೇಜ್ ವೇಸ್ಟ್ ಹಾಕಲಿ, ಏನಾಗಲಿ, ಎಷ್ಟು ಪೊಲ್ಯೂಷನ್ ಆಗಲಿ ಯಾರು ತಲೆ ಕೆಡಿಸ್ಕೊಂಡಿಲ್ಲ. ಯಮುನಾ ಕ್ಲೀನ್ ಮಾಡಿ, ಗಂಗೆ ಕ್ಲೀನ್ ಮಾಡಿ ಅಂತ ಅದಕ್ಕೆ ಸರ್ಕಾರ ಕ್ಲೀನ್ ಮಾಡಬೇಕು. ಯಾಕೆ ಜನಗಳಲ್ಲಿ ಯಾರಿಗೂ ಇದು ನಮ್ಮ ನದಿ, ಇವಳು ನಮ್ಮ ತಾಯಿ, ಬೆಟ್ಟದಿಂದ ಇಳಿದು ಬಾರತವರೋ ಭೂಮಾತೆಯ ಭೂದೇವಿಯ ಎದೆ ಹಾಲಿದು, ನಮ್ಮ ತಾಯಿ ಅಂತ ರಕ್ಷಣೆ ಮಾಡಬೇಕು ಅಂತ ಯಾರಿಗೂ ಮನಸ್ಸೇ ಇಲ್ಲ. ಯಾಕೆಂದರೆ ಹೋಗಿ ನದಿ ನೀರು ಹೊತ್ತು ಬರೋರು ಯಾರೂ ಇಲ್ಲ. ಮನೆಗೆ ಟ್ಯಾಪಲ್ಲಿ ಬರುತ್ತೆ, ನೀರು ತಿರುಗಿಸೋದು ಬರುತ್ತಲ್ಲ, ನಂಗೇನಾಗಬೇಕಾಗಿದೆ ಅನ್ನೋ ಥರ ಇದೆ. ಇನ್ನು ನದಿ ಸುತ್ತಮುತ್ತ ಇಂಡಸ್ಟ್ರಿಯಲೈಸೇಷನ್ ಆಗಿರೋದು, ಊರುಗಳು ಬೆಳೆದು ಸೀವೇಜ್ ಕಳಿಸೋದು, ಇದೆಲ್ಲ ಆಗಿ ನಮಗೆ ಇವತ್ತು ನದಿ ಹೇಗಿರಬೇಕು, ಆ ನದಿ ಸುತ್ತ ಇರೋ ಕಾಡುಗಳು, ಆ ನದಿಯನ್ನು ಅವಲಂಬಿತವಾಗಿರೋ ಪ್ರಾಣಿ ಪಕ್ಷಿ ಕೀಟಗಳು ಗಿಡಗಳು ಮರಗಳು ಇದೆಲ್ಲ ಹೇಗಿರುತ್ತೆ, ನದಿ ಅಂಥ ಶುಭ್ರ ನದಿ ಸುತ್ತ ಜ್ಞಾನಿಗಳು ಋಷಿಗಳು ಹೇಗಿರ್ತಾರೆ, ಇದೆಲ್ಲ ನಮಗೆ ಗೊತ್ತೇ ಇಲ್ಲ. ಅದನ್ನು ಕೇಳಿ ನಾವು ತಿಳ್ಕೊಳ್ಬೇಕು. ನದಿ ಹೇಗಿರಬೇಕು ಅಂತ ನಮಗೆ ಗೊತ್ತಾ, ಅಟ್ಲೀಸ್ಟ್ ಆ ಪಿಕ್ಚರ್ ಆದರೂ ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಲ್ವಾ? ಯಾವುದೋ ಭಾಗ್ಯ ಇದ್ದರೆ ಅಂಥ ನದಿ ತೀರ ನಮಗೆ ಸಿಗ್ಬೋದು, ನದಿ ತೀರ ಕಾಣ್ಬೋದು. ನಾವು ಸ್ವಲ್ಪ ಆ ಭಾಗ್ಯವನ್ನು ಪಡೆದಿದ್ದೀವಿ, ಅಂಥದ್ದನ್ನು ಸ್ವಲ್ಪ ಭಾಗ್ಯ ಅನುಭವಿಸ್ತಾ ಇದ್ದೀವಿ, ಅದು ದೇವರ ಕಾರುಣ್ಯ. ಆದರೆ ಅದನ್ನು ನಾವು ಎಲ್ಲರೂ ಆ ನದಿಯ ಗಂಗೆಯ ಮತ್ತು ಎಲ್ಲ ನದಿಗಳ ಮಹತ್ವವನ್ನು ಅರಿತಾಗ ಈ ಕೆಟ್ಟ ಬುದ್ಧಿ ಮನುಷ್ಯರಿಗೆ ಹೋಗುತ್ತೆ. ಆವಾಗ ಎಲ್ಲ ನದಿಗಳು ಸಹಜವಾಗಿ ತಮ್ಮ ಸ್ವಭಾವವನ್ನು ಕಂಡುಕೊಳ್ತವೆ. ಆವಾಗ ನಾವು ಇದನ್ನು ನೋಡ್ಬೋದು. ಹಾಗಾಗಿ ನದಿ ಹೇಗಿರುತ್ತೆ, ನದಿಯ ಸಹಜವಾದ ಹರಿವು, ನದಿಯ ಸಹಜವಾದ ಆ ನದಿ ಸುತ್ತ ಇರೋ ಅದೆಲ್ಲ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಇದನ್ನು ಕೊಟ್ಟಿದ್ದು. ಇದನ್ನು ತಿಳಿದಾದರೂ ನಾವು ಆ ಒಂದು ಇಮ್ಯಾಜಿನೇಷನ್ ಇರುತ್ತೆ. ಮುಂದೆ ಯಾರಾದರೂ ಒಂದು ಪ್ರಯತ್ನ ಮಾಡ್ಬೋದು. ಈ ನದಿಗಳನ್ನ, ಭಾರತದ ನದಿಗಳನ್ನೆಲ್ಲ ಮನುಷ್ಯ ಏನು ಪಲ್ಯೂಟ್ ಮಾಡ್ತಾ ಇರೋದನ್ನ ನಿಲ್ಲಿಸಿ ನದಿಗಳ ನಿರ್ಮಲವಾಗಿ ಹರಿಯುವ ಅವಕಾಶ ಮಾಡಿಕೊಡ್ಬೋದು. ಆವಾಗ ಅಂಥ ನದಿಗಳಲ್ಲಿ ಸ್ನಾನ ಮಾಡಿ ನಮ್ಮ ಪಾಪಗಳನ್ನು ನಾವು ಕಳ್ಕೊಳ್ಬೇಕು ಅಂತ ಹೇಳಿ ರಾಮ ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ತಾಮೂರ್ಮಿ ಕಲಿಲಾವರ್ತಾಂ ಅನ್ವವೇಕ್ಷ ಮಹಾರಥಃ ಸುಮಂತ್ರಮಬ್ರವೀತ್ ಸೂತಂ ಇಹೈವಾದ್ಯ ವಸಾಮಹೇ. ಸರಿ, ರಾಮ ಆ ಶೃಂಗವೇರಪುರ ಇಲ್ಲಿಗೆ ಅಲ್ಲಿಗೆ ಬರ್ತಾನೆ. ಗಂಗೆ ತೀರದಲ್ಲಿ ಬಂದು ಸುಮಂತ್ರನಿಗೆ ಹೇಳ್ತಾನೆ. ಗಂಗೆಯಲ್ಲಿ ನೋಡ್ತಾನೆ, ಅಲ್ಲಿ ಒಳ್ಳೊಳ್ಳೆ ಸುಳಿಗಳು ಚೆನ್ನಾಗಿ ಸುತ್ತಾ ಇತ್ತು, ಅಂತ ಶುಭ್ರವಾದ ನೀರು ಹರಿತಾ ಇತ್ತು. ರಾಮಂಗೆ ಅನ್ನಿಸ್ತು ಇಲ್ಲೇ ಇರಬೇಕು ಅಂತ ಹೇಳಿದ ಸುಮಂತ್ರನಿಗೆ. ಇವತ್ತು ರಾತ್ರಿ ನಾವು ಇಲ್ಲೇ ಇದ್ದು ಬಿಡೋಣ ಅಂತ ಸುಮಂತ್ರನಿಗೆ ಹೇಳ್ದ. ಅನ್ನೋಷ್ಟೊತ್ತಿಗೆ ಇವತ್ತಿನ ರಾಮಾಯಣ ಚಿಂತನೆ ನಾವು ನೋಡಿದ್ದೀವಿ, ಭಗವಂತ ಮಾಡಿಸಿದ್ದಾನೆ. ಮತ್ತೆ ಇನ್ನೊಮ್ಮೆ ಸೇರಿದಾಗ ಇದನ್ನು ಮುಂದುವರಿಸೋಣ ಅಂತ ಹೇಳ್ತಾ ಈ ರಾಮಾಯಣ ಚಿಂತನೆಯನ್ನು ದೇವರ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.